Hello students, I am Sadananda working at Government PU College for Girls, Hunsur of Mysore district. In this video, I am going to introduce to you the basic concepts of English language like subject and object. So before we start our discussion on subject and object, let me ask you a question. Why we need to learn this English grammar? ಇಂಗ್ಲಿಷ್ ಗ್ರಾಮರ್ ಕ್ಲಾಸ್ ಅಂತ ಹೇಳಿದಾಗ ಬಹಳ ವಿದ್ಯಾರ್ಥಿಗಳ ಪ್ರತಿಕ್ರಿಯೆ ಏನಪ್ಪ ಅಂದರೆ ಅಯ್ಯೋ ಬೋರ್ ಆಗತ್ತೆ, ನಿದ್ದೆ ಬರುತ್ತೆ ಅಂತ. ಗ್ರಾಮರ್ ಅನ್ನೋದೊಂದು ಬೋರಿಂಗ್ ಸಬ್ಜೆಕ್ಟ್, ಅದರಲ್ಲಿ ಏನು ಕುತೂಹಲದ್ದೇನೂ ಇಲ್ಲ ಅನ್ನೋದು ಒಂದು ಭಾಗ. ಆದರೆ ಪಿ ಯು ಓದ್ತಾ ಇರುವಂಥ ವಿದ್ಯಾರ್ಥಿಗಳಲ್ಲಿ ಇನ್ನೊಂದು ಆಸೆ ಹುಟ್ಕೊಳ್ಳುತ್ತೆ, ಇನ್ನೊಂದು ರೀತಿಯ ಒತ್ತಾಸೆ ರಚನೆ ಆಗತ್ತೆ. ಏನಂದರೆ 50 ಮಾರ್ಕ್ಸಿಗೆ ಗ್ರಾಮರ್ ಇರುತ್ತೆ ಅಂತ, ಮತ್ತು 50 ಅಂಕದ ಗ್ರಾಮರ್ ಭಾಗ ಫಿಕ್ಸ್ಡ್ ಆಗಿರುತ್ತೆ, ಹಾಗಾಗಿ ಅದರಲ್ಲಿ ಸ್ಕೋರಿಂಗ್ ಮಾಡೋದು ಸುಲಭ ಆಗತ್ತೆ. ಹೀಗೆ ಒಂದಷ್ಟು ಆಸೆಗಳು ಕೂಡ ಮೂಡುತ್ತೆ. ಟೆಕ್ಸ್ಟ್ನಲ್ಲಿ ಕೇಳುವ ಪ್ರಶ್ನೆ ವ್ಯತ್ಯಾಸ ಆಗ್ಬೋದು. ಮೊದಲನೇ ಪಾಠದಲ್ಲಿ ಭಿನ್ನವಾದ ಪ್ರಶ್ನೆ ಬರ್ಬೋದು, ಎರಡನೇ ಪಾಠದಲ್ಲಿ ನಾನು ನಿರೀಕ್ಷೆ ಮಾಡದೇ ಇರುವ ಪ್ರಶ್ನೆ ಬಂದ್ಬೋದು. ಆದರೆ ಗ್ರಾಮರ್ನಲ್ಲಿ ವರ್ಬ್ನ ಬಗ್ಗೆ ಇರುತ್ತೆ, ಒಂದು ಡಯಲಾಗ್ ರೈಟಿಂಗ್ ಇರುತ್ತೆ, ಅಥವಾ ಒಂದು ಪ್ರೆಪೋಸಿಷನನ್ನು ಎಂಟ್ರಿ ಮಾಡೋದಿರುತ್ತೆ, ಆರ್ಟಿಕಲ್ಸನ್ನು ಎಂಟ್ರಿ ಮಾಡೋದಿರುತ್ತೆ. ಹಾಗಾಗಿ ಇಟ್ ಶುಡ್ ಬಿ ಈಸಿ, ಅಥವಾ ಇನ್ನೊಂದು ದೃಷ್ಟಿಯಲ್ಲಿ ಹೇಳೋದಾದರೆ ಸ್ಕೋರಿಂಗ್ ಪಾರ್ಟ್ ಆಫ್ ದಿ ಕ್ವಶನ್ ಪೇಪರ್ ಅನ್ನುವ ಆಲೋಚನೆ ಬಹಳ ವಿದ್ಯಾರ್ಥಿಗಳಲ್ಲಿ ಬರುತ್ತೆ. ಹಾಗೆ ಶಿಕ್ಷಕರು ಸಹ ನಿಮಗೆ ಹೇಳಿರ್ತಾರೆ, ಲ್ಯಾಂಗ್ವೇಜ್ ಭಾಗ ಸರಿಯಾಗಿ ನೋಡ್ಕೊಳ್ಳಿ, ಗ್ರಾಮರ್ ಭಾಗ ನೋಡ್ಕೊಳ್ಳಿ ಅಂತ ಹೇಳಿ. ಆದರೆ ಇಲ್ಲೊಂದು ಸಮಸ್ಯೆ ರೂಪುಗೊಳ್ಳುತ್ತೆ. ಬಹಳಷ್ಟು ಬಾರಿ ಆಂಗ್ಲ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಗ್ರಾಮರ್ ಅಥವಾ ಕ್ವಶನ್ ಪೇಪರ್ನಲ್ಲಿ ಬರುವಂತಹ ಲ್ಯಾಂಗ್ವೇಜ್ ಸೆಕ್ಷನ್ ಸ್ವಲ್ಪ ಮಟ್ಟಿಗೆ ಇಟ್ಸ್ ಸಿಂಪಲ್, ಇಟ್ಸ್ ಓಕೆ, ಐ ಕ್ಯಾನ್ ಸ್ಕೋರ್ ಅಂತ ಅನ್ನಿಸ್ತದೆ. ಆ್ಯಂಡ್ ಮೋಸ್ಟ್ ಆಫ್ ದೆಮ್ ಎಂಡ್ ಅಪ್ ಸ್ಕೋರಿಂಗ್ ಬೆಟರ್ ಮಾರ್ಕ್ಸ್. ಬಟ್ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಬಂದಾಗ ಗೊತ್ತಾಗತ್ತೆ, ಆದರೆ ಗೊತ್ತಾಗೋದಿಲ್ಲ. ಅದರಲ್ಲೂ ದ್ವಿತೀಯ ಪಿ ಯು ಓದುವಂತಹ ವಿದ್ಯಾರ್ಥಿಗಳಿಗೆ ಸಬ್ಜೆಕ್ಟ್ ಆ್ಯಂಡ್ ವರ್ಬ್ ಅಗ್ರಿಮೆಂಟ್ ಭಾಗ, ವರ್ಬ್ಗಳನ್ನು ಆ್ಯಡ್ ಮಾಡುವ ಭಾಗ, ಪ್ಯಾಸಿವ್ನ ಭಾಗ, ಹಾಗೆ ಪ್ರೆಪೋಸಿಷನ್ಸಿನ ಭಾಗ ಸ್ವಲ್ಪ ಗೊತ್ತಾಯಿತು ಅನಿಸುತ್ತೆ, ಆದರೂ ಮರ್ತು ಹೋಗುತ್ತೆ. ನೀವು ಬಹಳಷ್ಟು ಬಾರಿ ಸಾಕಷ್ಟು ಶ್ರಮ ಹಾಕಿರ್ತೀರಿ, ಕಲ್ತಿರ್ತೀರಿ, ಅಭ್ಯಾಸ ಮಾಡಿರ್ತೀರಿ, ಕಾಲೇಜಿನಲ್ಲಿ ಹೇಳ್ಕೊಟ್ಟದ್ದನ್ನು ಕೇಳಿಸ್ಕೊಂಡಿರ್ತೀರಿ, ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ತೆಗೆದುಕೊಂಡು ಅಭ್ಯಾಸ ಮಾಡಿರ್ತೀರಿ. ಆದರೂ ಸ್ವಲ್ಪದರಲ್ಲಿ ಮಿಸ್ ಆಯಿತು ಅಂತ ನಿಮಗೆ ಅನ್ನಿಸ್ತದೆ. ಇದು ಯಾಕೆ? ವೈ ಇಟ್ ಹ್ಯಾಪನ್ಸ್ ಸೋ? ಇದು ಯಾಕೆ ಹೀಗಾಗತ್ತೆ ಅನ್ನುವ ಒಂದು ಪ್ರಶ್ನೆಯನ್ನು ಮುಂದಿಟ್ಕೊಂಡು ನಾನು ನಿಮಗೆ ಈ ವಿಡಿಯೋದಲ್ಲಿ ಒಂದು ಉತ್ತರವನ್ನು ಕೊಡುವ ಯತ್ನವನ್ನು ಮಾಡ್ತೇನೆ. ಹಾಗೆ ಮುಂದಿನ ವಿಡಿಯೋ ಪಾಠಗಳಲ್ಲೂ ಸಹ ಇಂಗ್ಲಿಷ್ ಗ್ರಾಮರನ್ನು ಹೇಗೆ ನಾವು ಅರ್ಥ ಮಾಡಿಕೊಳ್ಬಹುದು, ಅಥವಾ ಇಂಗ್ಲಿಷ್ ಗ್ರಾಮರಿನ ವಿಷಯವನ್ನು ಕಲಿತ ಮೇಲೆ ಮರೆಯದೆ ಹೇಗಿರಬೇಕು ಅನ್ನುವಂತಹ ಒಂದಷ್ಟು ಅಂಶಗಳನ್ನು ನಿಮಗೆ ಹೇಳ್ತೇನೆ. ಮೂಲತಃ ಇಲ್ಲಿ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳನ್ನು ನಾನು ಗುರಿಯಾಗಿಟ್ಕೊಂಡು ಈ ಪಾಠವನ್ನು ಹೇಳ್ತಾ ಹೋದರೂ ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ ಕ್ಯಾನ್ ಡೆಫಿನೆಟ್ಲಿ ಗೆಟ್ ಬೆನಿಫಿಟ್ ಔಟ್ ಆಫ್ ದೀಸ್ ಕ್ಲಾಸಸ್. ಐ ಆಮ್ ವೆರಿ ಶ್ಯೂರ್. ಸೊ ಪ್ಲೀಸ್ ಸ್ಟೇ ವಿತ್ ಮೀ, ಬಿಕಾಸ್ ಮೋಸ್ಟ್ ಆಫ್ ದ ಟೈಮ್ಸ್ ಗ್ರಾಮರ್ ವಿ ಫೀಲ್ ಇಟ್ ಆಸ್ ಅ ಬೋರಿಂಗ್ ಸಬ್ಜೆಕ್ಟ್, ಬೋರಿಂಗ್ ಪಾರ್ಟ್, ಭಾಳ ಬೇಜಾರಾಗತ್ತೆ ಅಂತ ಹೇಳಿ. But grammar is not a boring thing.
ಆ್ಯಕ್ಚುಲಿ ವಿ ಹ್ಯಾವ್ ಮೇಡ್ ಇಟ್ ಅ ಬೋರಿಂಗ್ ಥಿಂಗ್. ಮತ್ತು ಈ ಗ್ರಾಮರಿನ ಭಾಗವನ್ನು ನೀವು ಕೇಳುವುದರ ಜೊತೆಗೆ ಈಗಾಗಲೇ ಇಂಗ್ಲಿಷ್ ಭಾಷೆಗೆ ಸಂಬಂಧಪಟ್ಟ ಹಾಗೆ ಒಂದು 3 ವಿಡಿಯೋ ತರಗತಿಗಳನ್ನು ನಾನು ನಿರ್ವಹಿಸಿದ್ದೇನೆ. ಅದರ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಿನ ಭಾಗದಲ್ಲಿ ನೀಡಿರ್ತೇವೆ. ಅದನ್ನು ಬಳಸ್ಕೊಂಡು ನೀವು ಆ 3 ವಿಡಿಯೋಗಳನ್ನು ಒಮ್ಮೆ ನೋಡಿ ಅಂತ ಹೇಳಿ ನಾನು ಕೇಳ್ತೇನೆ. ಆ 3 ವಿಡಿಯೋಗಳಲ್ಲಿ ಏನಿದೆ ಅಂತ ಹೇಳಿದ್ರೆ, ಮೊದಲನೆಯ ಭಾಗದಲ್ಲಿ ಇಂಗ್ಲಿಷ್ ಭಾಷೆಯ ಇತಿಹಾಸವನ್ನು ಚರ್ಚಿಸಿದ್ದೇನೆ. ಎರಡನೆಯ ಭಾಗದಲ್ಲಿ ಇಂಗ್ಲಿಷ್ ಭಾಷೆಯಲ್ಲಿರುವ ವಿಶೇಷತೆ ಏನು. ಆ ವಿಶೇಷತೆ ಅಂದರೆ 26 ಅಕ್ಷರಗಳಿದೆ. ದೇರ್ ಆರ್ 26 ಲೆಟರ್ಸ್ ಬಟ್ 46 ಸೌಂಡ್ಸ್. ಈ ವ್ಯವಸ್ಥೆ ಹೇಗೆ ಬಂತು ಅನ್ನೋದು ನಿಮಗೆ ಮೊದಲನೇ ವಿಡಿಯೋದಲ್ಲಿ ಅಂದಾಜು ಸಿಗ್ತದೆ. ಎರಡನೇ ವಿಡಿಯೋದಲ್ಲಿ ಆ ಶಬ್ದಗಳಿದೆಯಲ್ಲ, 46 ಶಬ್ದಗಳಿದೆಯಲ್ಲ, ಆ 46 ಶಬ್ದಗಳನ್ನು ವೊವೆಲ್ ಮತ್ತು ಕಾನ್ಸೋನೆಂಟ್ ಅಂತ ಹೇಳಿ 2 ಭಾಗ ಮಾಡ್ತೇವೆ. ಆ ಎರಡನೇ ಭಾಗದ ವಿಡಿಯೋದಲ್ಲಿ ವೊವೆಲ್ ಶಬ್ದಗಳನ್ನು ಹೇಗೆ ಅಭ್ಯಾಸ ಮಾಡಬಹುದು, ಅದರ ಸಂಕೇತಗಳೇನು ಅನ್ನೋದನ್ನು ಚರ್ಚೆ ಮಾಡಿದ್ದೇನೆ. ಮೂರನೇ ವಿಡಿಯೋದಲ್ಲಿ ಇಂಗ್ಲಿಷ್ ಭಾಷೆಯಲ್ಲಿ ಬರುವಂತಹ ಕಾನ್ಸೋನೆಂಟ್ಸ್, ವ್ಯಂಜನಗಳು, ಆ ಶಬ್ದಗಳನ್ನು ಹೇಗೆ ಅಭ್ಯಾಸ ಮಾಡಬೇಕು, ಅದರ ಸಂಕೇತ ಹೇಗೆ ಅನ್ನುವುದನ್ನು ನಾನಲ್ಲಿ ಚರ್ಚೆ ಮಾಡಿದ್ದೇನೆ. ಮತ್ತು ಅಲ್ಲಿ ಒಂದು ನಿಮ್ಮೊಂದಿಗೆ ಹಂಚಿಕೊಂಡಿರುವಂಥ ಒಂದು ಭಾಗ ಇದೆ. ಏನು ಆ ಭಾಗ ಅಂತ ಹೇಳಿದ್ರೆ, ಇಂಗ್ಲಿಷ್ ಈಸ್ ಡಿಫರೆಂಟ್, ಇಟ್ ಈಸ್ ನಾಟ್ ಡಿಫಿಕಲ್ಟ್. ಮತ್ತೆ ಹೇಳ್ತೇನೆ, ಇಂಗ್ಲಿಷ್ ಈಸ್ ಡಿಫರೆಂಟ್, ಇಟ್ ಈಸ್ ನಾಟ್ ಡಿಫಿಕಲ್ಟ್. ಡಿಫರೆಂಟ್ ಅಂದರೆ ಹೇಗೆ? ನಾವು ಮಾತನಾಡುವ ಮಾತೃಭಾಷೆ ಅಥವಾ ಕನ್ನಡ ಅಥವಾ ನಮ್ಮ ಪ್ರದೇಶದಲ್ಲಿ ಸಿಗುವಂಥ ಭಾಷೆಗಳು ಹಿಂದಿ, ತೆಲುಗು, ತಮಿಳು, ಮಲಯಾಳಂ, ಈ ಭಾಷೆಗಳಿಗೆ ಹೋಲಿಸಿದಾಗ ಇಂಗ್ಲಿಷ್ ಭಿನ್ನವಾಗಿರುತ್ತೆ. ಆದರೆ ಭಿನ್ನತೆ ಕ್ಲಿಷ್ಟಕರ ಆಗಬೇಕು ಅಂತ ಇಲ್ಲ ಅಲ್ವಾ? ಡಿಫರೆನ್ಸ್ ನೀಡ್ ನಾಟ್ ಟು ಬಿ ಅ ಡಿಫಿಕಲ್ಟ್ ಥಿಂಗ್. ಇಟ್ ಈಸ್ ಡಿಫರೆಂಟ್ ಬಟ್ ನಾಟ್ ಡಿಫಿಕಲ್ಟ್. ಓಕೆ, ನೌ ಲೆಟ್ ಅಸ್ ಸ್ಟೂಡೆಂಟ್ಸ್, let's try to understand English grammar, and it is for your examination purpose, I know, but at the same time we should also remember we need language for our life. ಇಂಗ್ಲಿಷ್ ಭಾಷೆಯ ನಿಯಮಗಳನ್ನು ಕಲಿಯುವಂಥದ್ದು ಅಥವಾ ವ್ಯಾಕರಣವನ್ನು ಕಲಿಯುವಂಥದ್ದು ಇದೆಯಲ್ಲ, ಅದು ಪರೀಕ್ಷೆಗಾಗಿ ಅಷ್ಟೇ ಅಂತ ನಾವು ಆಲೋಚನೆ ಮಾಡಬಾರ್ದು. ಯಾಕಂದರೆ ಭಾಷೆ ನಮ್ಮ ಬದುಕಿನಲ್ಲಿ ಕೆಲಸಕ್ಕೆ ಬರುತ್ತೆ. ಪ್ರತಿನಿತ್ಯ ನಮಗೆ ಭಾಷೆ ಬೇಕಾಗತ್ತೆ. ಆ ಪ್ರತಿನಿತ್ಯ ಬೇಕಾಗುವಂಥ ಭಾಷೆ ಇದೆಯಲ್ಲ, ಆ ಭಾಷೆಯನ್ನು ನಾವು ಬಳಸುವ ರೀತಿ ಮತ್ತು ನೀತಿಯನ್ನು ನಾವು ಗ್ರಾಮರ್ನಿಂದ ಕಲಿತೇವೆ. ಕನ್ನಡದಲ್ಲಿ ನೀವು ಅದನ್ನು ವ್ಯಾಕರಣ ಅಂತ ಹೇಳ್ತೀರಿ. ಓಕೆ, ಸೊ ನೌ ಲೆಟ್ ಅಸ್ ಆಸ್ಕ್ ಅ ಬೇಸಿಕ್ ಕ್ವಶನ್. ವಾಟ್ ಈಸ್ ಗ್ರಾಮರ್? ಹಾಗೆ ಇನ್ನೊಂದು ವಿಷಯ ನಾನು ನಿಮಗೆ ಈ ಸಂದರ್ಭದಲ್ಲಿ ಗಮನಕ್ಕೆ ತರ್ತೇನೆ. ಯಾವುದೇ ವಿಷಯ ಇರಬಹುದು, ಅದು ಒಂದು ಸಬ್ಜೆಕ್ಟ್ ಇರಬಹುದು ಅಥವಾ ನಿಮ್ಮ ಬದುಕಿನ ಒಂದು ಯಾವುದಾದ್ರೂ ಒಂದು ಭಾಗ ಇರಬಹುದು. ಯಾವುದೇ ಬದುಕಿನ ಅಂಶವಾಗಲಿ, ಅದು ಜ್ಞಾನವಾಗಲಿ, ದಿನನಿತ್ಯದ ಬದುಕಾಗಲಿ, ನಿಮ್ಮ ಬದುಕಿನ ಯಾವುದೇ ಒಂದು ಭಾಗ ಆದರೂ ಕೂಡ ಅದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಒಂದು ವಿಧಾನ ಇದೆ. ಆ ವಿಧಾನ ಏನಪ್ಪ ಅಂತ ಹೇಳಿದ್ರೆ, 3 ಪ್ರಶ್ನೆಗಳನ್ನು ನಾವು ಕೇಳ್ಕೊಳ್ಬೇಕು. ಯಾವುದು ಆ 3 ಪ್ರಶ್ನೆಗಳು? ಆ 3 ಪ್ರಶ್ನೆಗಳು ಯಾವುದು ಅಂತ ಹೇಳಿದ್ರೆ, ಒಂದು, ವಾಟ್, 2 ವೈ, 3 ಹೌ. ಈ 3 ಪ್ರಶ್ನೆಗಳನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆದರೆ, ಈ ಪ್ರಶ್ನೆಗಳನ್ನು ನಾವು ಕೇಳಲಿಕ್ಕೆ ಸಾಧ್ಯ ಆದರೆ, ನಮಗೆ ಯಾವುದೇ ಒಂದು ಅಂಶವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸುಲಭ ಆಗ್ತದೆ. ಹೇಗೆ ನೋಡಿ, ಈಗ ಈ ಪ್ರಶ್ನೆಯನ್ನೇ ತೆಗೆದುಕೊಳ್ಳೋಣ. ವಾಟ್? ನಾವೀಗೇನನ್ನು ಕಲಿತಾ ಇದ್ದೇವೆ? ಗ್ರಾಮರನ್ನು ಕಲಿತಾ ಇದ್ದೇವೆ. ಯಾವುದರ ಗ್ರಾಮರ್? ಇಂಗ್ಲಿಷಿನ ಗ್ರಾಮರ್. ಓಕೆ, ವಾಟ್ ಇಟ್ ಈಸ್?
ಒಂದು ಮೂಲ ಪ್ರಶ್ನೆಯನ್ನು ಕೇಳ್ಕೊಳ್ಳೋಣ. ಗ್ರಾಮರ್ ಅಂದರೆ ಏನು ಅಂತ. ಏನದು? ವಾಟ್ ಇಟ್ ಈಸ್? ಏನಿದು ಗ್ರಾಮರ್? ಇಟ್ ಈಸ್ ರೂಲ್ಸ್ ಆಫ್ ಯೂಸಿಂಗ್ ಅ ಲ್ಯಾಂಗ್ವೇಜ್. ಬಹಳ ಸರಳವಾಗಿ ತೊಗೊಂಬಿಡೋಣ. ಒಂದು ಭಾಷೆಯನ್ನು ಬಳಸುವ ನಿಯಮಗಳ ಜ್ಞಾನ, ಅದನ್ನು ನಾವೇನಂತ ಹೇಳ್ತೇವೆ? ಗ್ರಾಮರ್ ಅಂತ ಹೇಳ್ತೇವೆ. ಈಗ ಸ್ವಲ್ಪ ನೀವು ಅದನ್ನು ವಿಸ್ತರಿಸ್ಕೊಂಡು ಹೋಗೋದಾದರೆ ಇಟ್ ಈಸ್ ಸೈನ್ಸ್ ಆಫ್ ಯೂಸಿಂಗ್ ಎ ಲ್ಯಾಂಗ್ವೇಜ್ ಅಂತ ತಗೊಳ್ಳಿ. ಒಂದು ಭಾಷೆಯನ್ನು ಬಳಸುವ, ಬರೆಯುವ ವಿಜ್ಞಾನ, ಅದು ಜ್ಞಾನ ಶಾಖೆ ಅದು. ಓಕೆ, ಸೊ ಒಂದು ಭಾಷೆಯ ನಿಯಮಗಳನ್ನು ತಿಳಿಸುವ ಜ್ಞಾನವನ್ನು ನಾವೇನಂತ ಹೇಳ್ತೇವೆ? ಗ್ರಾಮರ್ ಅಂತ ಹೇಳ್ತೇವೆ, ವ್ಯಾಕರಣ ಅಂತ ಹೇಳ್ತೇವೆ. ಸೊ ವಾಟ್ ಅನ್ನೋದಕ್ಕೆ ಉತ್ತರ ಸಿಗ್ತಾ? ಎರಡನೇದು, ವೈ ವಿ ನೀಡ್ ಗ್ರಾಮರ್. ಯಾಕೆ ನಮಗೆ ಗ್ರಾಮರ್ ಬೇಕು? ತುಂಬ ಸರಿ ನೀವು ಶಾಲೆಯಲ್ಲಿ ಕಲಿಬೇಕಾದ್ರೆ ಈ ಪ್ರಶ್ನೆ ನಿಮಗೆ ಬಂದಿರುತ್ತೆ. ನಾನು ಈ ವಿಡಿಯೋ ಪಾಠವನ್ನು PU ವಿದ್ಯಾರ್ಥಿಗಳನ್ನು ಉದ್ದೇಶವಾಗಿಟ್ಕೊಂಡು ಮಾಡಿರೋದ್ರಿಂದ ನಿಮ್ಮ ಬಗ್ಗೆ, ನಿಮ್ಮ ಕುರಿತು ನಾನು ಕೇಳುವ ಒಂದು ಭಾಗ ಏನಪ್ಪ ಅಂದರೆ, ನಿಮಗೆ ನೆನಪಿರುವ ಹಾಗೆ ಬಹುಶಃ 5ನೇ ತರಗತಿಯಿಂದ 10ನೇ ತರಗತಿವರೆಗೆ ನಿಮಗೆ ಸ್ವಲ್ಪ ನೆನಪು ಸ್ಪಷ್ಟವಾಗಿರುತ್ತೆ. ಶಾಲಾ ದಿನಗಳಲ್ಲಿ ನಿಮ್ಮ ಈ ನೆನಪನ್ನು ಒಮ್ಮೆ ಕೆದಕಿ ನೋಡಿದ್ರೆ, ಒಮ್ಮೆ ಇಣುಕಿ ನೋಡಿದ್ರೆ, ವ್ಯಾಕರಣ ಅನ್ನೋದು ಬಹಳ ಬಾರಿ ಕಷ್ಟ ಆಗಿರುತ್ತೆ. ಅದು ಕನ್ನಡದ ವ್ಯಾಕರಣ ಇರ್ಬೋದು, ಹಿಂದಿಯ ವ್ಯಾಕರಣ ಇರಬಹುದು, ಅಥವಾ ಇಂಗ್ಲೀಷಿನ ಗ್ರಾಮರ್ ಇರಬಹುದು. ಇಟ್ ಸೀಮ್ಸ್ ಬಿಟ್ ಹೇಜಿ, ಬಿಟ್ ಇರಿಟೇಟಿಂಗ್. ಯಾಕೆ? ಕನ್ನಡ ಭಾಷೆಗೆ ಬರ್ತಾ ಇದ್ದ ಹಾಗೆ ಅಲ್ಲಿರುವಂತಹ ಸಮಾಸಗಳಿರಬಹುದು, ಸಂಧಿಗಳಿರಬಹುದು, ಪ್ರತ್ಯಯಗಳಿರಬಹುದು, ಇವು ಬೇಗ ನಮಗೆ ಅರ್ಥ ಆಗೋದಿಲ್ಲ. ಆದರೆ ಮೇಷ್ಟ್ರು ನಿಮಗೆ ಬಿಡೋದಿಲ್ಲ, ಅದನ್ನು ಕಲಿಬೇಕು ಅಂತ ಹೇಳ್ತಾರೆ. ಇಂಗ್ಲೀಷಿಗೆ ಬಂದಾಗ ನಿಮಗೆ ಪಾರ್ಟ್ಸ್ ಆಫ್ ಸ್ಪೀಚ್ ಹೇಳಿರ್ತಾರೆ, ನೌನ್ ಅಂದ್ರೇನು ಅಂತ ಹೇಳಿರ್ತಾರೆ, ಒಂದು ಸೆಂಟೆನ್ಸ್ ಹೇಗಿರಬೇಕು ಅಂತ ಹೇಳಿರ್ತಾರೆ. ಯಾಕೆ? ವೈ ದ ಟೀಚರ್ಸ್ ಕೀಪ್ ಆನ್ ಟೀಚಿಂಗ್ ಅಸ್ ಗ್ರಾಮರ್? ಇಂಟ್ರೆಸ್ಟಿಂಗ್ ಕ್ವಶನ್, ಹೌದಾ? ತುಂಬ ಸರಿ ನಿಮಗೆ ಬೇಸರ ಆಗಿರುತ್ತೆ, ಕೋಪ ಆಗಿರುತ್ತೆ. ಆದರೂ ಒಂದು ಪ್ರಶ್ನೆಯನ್ನು ನೀವು ಕೇಳ್ಕೊಳ್ಬೇಕು. ವೈ ದೀಸ್ ಟೀಚರ್ಸ್ ಟೀಚ್ ಅಸ್ grammar? Why the textbooks have grammar? Why the examination has grammar or questions based on grammar? Why? We should always ask this question, why? ಆ ವೈ ಅನ್ನುವ ಪ್ರಶ್ನೆಯನ್ನು ನೀವು ಕೇಳ್ಕೊಳ್ಳದೆ ಹೋದರೆ ನಿಮ್ಮ ಬದುಕನ್ನು ಕಟ್ಕೊಳ್ಳೋದು, ಮುಂದೆ ನೀವು ಇನ್ನೂ ಬೆಳೆದು ದೊಡ್ಡವರಾಗುವಂತಹ ಮಕ್ಕಳು ನೀವು, ನಿಮ್ಮ ಬದುಕನ್ನು ಕಟ್ಕೊಳ್ಳೋದು ಕೂಡ ಕಷ್ಟ ಅನ್ನಿಸ್ಬಿಡ್ತದೆ. ಆಲ್ವೇಸ್ ಹ್ಯಾವ್ ದಿಸ್ ಕ್ವಶನ್, ವೈ? ಓಕೆ, ನಿಮ್ಮ ಉಪನ್ಯಾಸಕರು ಹೇಳ್ತಾರೆ, ನಿಮ್ಮ ಕಾಲೇಜಿನ ಪ್ರಾಂಶುಪಾಲರು ಹೇಳ್ತಾರೆ, ಯೂಟ್ಯೂಬ್ನಲ್ಲಿರುವಂಥ ವಿಡಿಯೋವನ್ನು ನೀವು ನೋಡಬೇಕು ಅಂತ ಹೇಳ್ತಾರೆ. ಕರೆಕ್ಟ್. ತಕ್ಷಣ ನಿಮಗೆ ಬರಬೇಕಾಗಿರೋ ಪ್ರಶ್ನೆ ಏನಂದರೆ, ವೈ ಶುಡ್ ಐ ವಾಚ್? ನಾನು ಏಕೆ ಯೂಟ್ಯೂಬನ್ನು ನೋಡಬೇಕು, ಈ ವಿಡಿಯೋನ ನಾನು ನೋಡಬೇಕು? ಆ ಕ್ವಶ್ಚನನ್ನು ನೀವು ಹಾಕ್ಕೊಳ್ಬೇಕು. ಆ ಕ್ವಶ್ಚನನ್ನು ಹಾಕ್ಕೊಂಡಾಗ ನಿಮಗೆ ಒಂದಷ್ಟು ಯೋಚನೆ ಮಾಡೋದಕ್ಕೆ ಅವಕಾಶ ಆಗುತ್ತೆ. ಹಾಗೆ ಯೋಚಿಸಿದಿರೋ ಅರ್ಥ ಆಗಲಿಕ್ಕೆ ಅವಕಾಶ ಆಗುತ್ತೆ. ನೌ ಲೆಟ್ ಅಸ್ ಕಮ್ ಬ್ಯಾಕ್ ಟು ಅವರ್ ಬೇಸಿಕ್ ಕ್ವಶ್ಚನ್, ವೈ ವಿ ನೀಡ್ ಗ್ರಾಮರ್? ಇದಕ್ಕೊಂದು ಸರಳವಾದ ಉದಾಹರಣೆಯನ್ನು ನಾನು ನಿಮಗೆ ಕೊಡ್ತೇನೆ. ನೋಡೋಣ, ಈ ಉದಾಹರಣೆ ಮೂಲಕ ನೀವು ಇದನ್ನು ಅರ್ಥ ಮಾಡ್ಕೊಳ್ತೀರಿ, ನಿಮಗೆ ಅರ್ಥ ಆಗುತ್ತೆ ಅನ್ನುವ ನಿರೀಕ್ಷೆಯನ್ನು ನಾನು ಇಟ್ಕೊಂಡಿದ್ದೇನೆ. ಓಕೆ, ಒಂದು ಊರು, ಆ ಊರನ್ನು ನಾವು ಎ ಅಂತ ಕರೆಯುವ. ಎ ಇಂದ ನೀವು ಬಿ ಊರಿಗೆ ಹೋಗಬೇಕು. ಓಕೆ, ಒಂದು ರಸ್ತೆ ಅಂತ ಇಟ್ಕೊಳ್ಳಿ, ಒಂದು ನ್ಯಾಷನಲ್ ಹೈವೇ, ಭಾಳ ವಾಹನಗಳ ದಟ್ಟಣೆ ಇದೆ. ಎ ಇಂದ ಬಿಗೆ ಹೋಗುವ ವ್ಯಕ್ತಿ ತನ್ನ ಎಡಭಾಗದಲ್ಲಿ ಚಲಿಸ್ತಾನೆ. ಹಾಗೆ ಬಿ ಇಂದ ಎ ಊರಿಗೆ ಬರುವ ವ್ಯಕ್ತಿ ತನ್ನ ಎಡಭಾಗದಲ್ಲಿ ಚಲಿಸ್ತಾನೆ.
ಹೀಗೆ ಎ ಇಂದ ಬಿಗೆ ಹೋಗುವ ವ್ಯಕ್ತಿ ತನ್ನ ಲೆಫ್ಟ್ ಸೈಡ್ನಲ್ಲಿ ಮೂವ್ ಆಗ್ತಾನೆ. ಬಿ ಇಂದ ಎಗೆ ಬರುವ ಊರಿಗೆ ಬರುವ ವ್ಯಕ್ತಿ ತನ್ನ ಭಾಗದಲ್ಲಿ ತನ್ನ ಎಡಭಾಗದಲ್ಲಿ ಚಲನೆ ಮಾಡ್ತಾನೆ. ಹಾಗಾಗಿ ಎ ಇಂದ ಬಿಗೆ ಹೋಗುವ ವಾಹನಗಳು ಹೀಗೆ ಹೋದರೆ ಬಿ ಇಂದ ಎಗೆ ಬರುವ ವಾಹನಗಳು ಹೀಗೆ ಬರುತ್ತೆ. ಆಗ ಏನು ಅನುಕೂಲ ಆಗತ್ತೆ? ಆಗ ನೋಡಿ, ಸರಾಗವಾದ ಚಲನೆಗೆ ಅನುಕೂಲ ಆಗತ್ತೆ. ನಮ್ಮ ದೇಶದ ರಸ್ತೆ ನಿಯಮ ಏನು ಹೇಳುತ್ತೆ? ನಿನ್ನ ಎಡಭಾಗದಲ್ಲಿ ನೀನು ಚಲಿಸು ಅಂತ ಹೇಳುತ್ತೆ. ಹಾಗಾಗಿ ಎ ಇಂದ ಬಿಗೆ ಹೋಗುವ ವ್ಯಕ್ತಿ ತನ್ನ ಎಡಭಾಗದಲ್ಲಿ, ಬಿ ಇಂದ ಎಗೆ ಬರುವ ವ್ಯಕ್ತಿ ತನ್ನ ಎಡಭಾಗದಲ್ಲಿ ಚಾಲನೆಯನ್ನು ಮಾಡ್ತಾನೆ. ಹಾಗಾಗಿ ಸರಾಗವಾದಂತಹ ಓಡಾಟಕ್ಕೆ ಅವಕಾಶ ಸಿಗತ್ತೆ. ಒಂದು ಭಾಷೆಯ ನಿಯಮಗಳನ್ನು why we should learn rules of using a language for easy communication. ಇಲ್ಲಿ ಹೇಗೆ ಸಂಚಾರ ಸರಳವಾಗಿ ಸರಾಗವಾಗಿ ಆಯಿತೋ ಹಾಗೆ ನಾನೊಂದು ಭಾಷೆಯನ್ನು ಬಳಸ್ತಾ ಇದ್ದೇನೆ ಅಂತ ಹೇಳಿದ್ರೆ ಆ ಭಾಷೆಯ ಮೂಲಕ ನಿಮ್ಮನ್ನು ತಲುಪಬೇಕು. ನೋಡಿ ಹೇಗೆ ಇದನ್ನು ಇನ್ನೂ ಸರಳವಾಗಿ ನೀವು ಅರ್ಥ ಮಾಡಿಕೊಳ್ಳಬಹುದು ಅಂತ ಹೇಳಿದ್ರೆ, ನಾನು ನಿಮಗೆ ಭಾಷೆಯನ್ನು ಕಲಿಸುತ್ತಿರುವೆ ಅಂತ ನಾನೀಗ ಹೇಳಿದೆ ಒಂದು ವಾಕ್ಯ. ಈ ವಾಕ್ಯವನ್ನು ನೀವು ಅರ್ಥ ಮಾಡಿಕೊಳ್ಬೇಕಾದ್ರೆ ನಿಮಗೆ ಕನ್ನಡ ಭಾಷೆ ತಿಳಿದಿರಬೇಕು. ಎರಡನೇದು ಕಲಿಸುವುದು ಪದ ಗೊತ್ತಿರಬೇಕು. ಮೂರನೆಯದು ಕಲಿಸುತ್ತಿರುವೆ ಅಂತ ಹೇಳಿದಾಗ ಅದು ಚಲನೆಯಲ್ಲಿರುವ ಕ್ರಿಯೆಯನ್ನು ಸೂಚಿಸ್ತದೆ ಅನ್ನುವ ಅರಿವು ನಿಮಗಿರಬೇಕು. ಆ ಅರಿವು ನಿಮಗೆ ಇದ್ದು ಆ ಅರಿವು ನನಗೆ ಇದ್ದಾಗ ನಾನು ಹೇಳಿದ್ದು ನಿಮಗೆ ಅರ್ಥವಾಗುತ್ತದೆ. ಇಲ್ಲದೆ ಹೋದರೆ ಅರ್ಥ ಆಗುವುದಿಲ್ಲ. ಭಾಷೆಯ ನಿಯಮಗಳನ್ನು ನಾವು ಕಲಿಯಬೇಕಾಗಿರೋದು ನಮ್ಮ ಅನುಕೂಲಕ್ಕಾಗಿ, ಫಾರ್ ಅವರ್ ಓನ್ ಬೆನಿಫಿಟ್. ದಟ್ ಗಿವ್ಸ್ ಅಸ್ ಮೋರ್ ಸಟಲ್ ವೇ. ಬಹಳ ಸರಳವಾಗಿ ನಾವು ಬದುಕಿನಲ್ಲಿ ಒಡನಾಡಲಿಕ್ಕೆ, ಮತ್ತೊಬ್ಬ ಮನುಷ್ಯರ ಜೊತೆ ಮಾತುಕತೆಯಾಡಲಿಕ್ಕೆ, ವಿನಿಮಯವನ್ನು ಮಾಡಿಕೊಳ್ಳಲಿಕ್ಕೆ ಅವಕಾಶ ನೀಡುತ್ತೆ. ಹಾಗಾಗಿ ವ್ಯಾಕರಣ ಅನ್ನುವುದನ್ನು ನೀವು ವಾಹನ ಚಲಿಸುವುದನ್ನು ಹೇಗೆ ಕಲಿಯುತ್ತೀರೋ, the way you learn to use a vehicle, to drive a vehicle, you take in the similar sense. Don't make it difficult. Don't think that is something ununderstandable. No. Right? ರಸ್ತೆ ಮೇಲೆ ನಾವು ನಮ್ಮ ದೇಶದ ರಸ್ತೆ ಮೇಲೆ ಹೋಗುವುದನ್ನು ಕಲಿಬೇಕಾದ್ರೆ ನೀವು ವಾಹನವನ್ನು ಚಲಾಯಿಸುವ ಸಂದರ್ಭದಲ್ಲಿ ನೀವೇನು ಡ್ರೈವಿಂಗ್ ಲೈಸೆನ್ಸನ್ನು ತೆಗೆದುಕೊಳ್ಳಿಕ್ಕೆ ಪರೀಕ್ಷೆಯನ್ನು ಎದುರಿಸ್ತೀರಿ. ಅಲ್ಲಿ ಏನು ಒಂದಷ್ಟು ಪ್ರಶ್ನೆಗಳನ್ನು ನಿಮಗೆ ಕೇಳ್ತಾರೆ, ಸಂಚಾರ ನಿಯಮಗಳನ್ನು ಕೇಳ್ತಾರೆ. ಆ ನಿಯಮಗಳನ್ನು ಅರಿಯುವ ವಿಷಯವನ್ನು ನೀವು ಯಾವತ್ತೂ ಕ್ಲಿಷ್ಟಕರ ಅಂತ ಅಂದ್ಕೊಳ್ಳೋದಿಲ್ಲ, ಕಷ್ಟ ಅಂತ ಕೂಡ ನೀವು ಅಂದ್ಕೊಳ್ಳೋದಿಲ್ಲ. ಡಿಫಿಕಲ್ಟ್ ಅಂತ ಯು ನೆವರ್ ಫೀಲ್. ವೈ? ಬಿಕಾಸ್ ಯು ವಾಂಟ್ ಡ್ರೈವಿಂಗ್ ಲೈಸೆನ್ಸ್. You want to drive, you want to ride your bike. Later you want to drive a car. Later some of you want to drive a bus, a truck. So ನಿಮಗದು ಹೇಗೆ ಕಾಣುತ್ತೆ? ಒಂದು ಆಪರ್ಚುನಿಟಿ ಅಂತ ಕಾಣುತ್ತೆ. ನಿಮ್ಮ ಬದುಕನ್ನು ಕಟ್ಕೊಳ್ಳೋದಕ್ಕೆ ಒಂದು ಅವಕಾಶ ಅಂತ ಕಾಣುತ್ತೆ. ಆ ಅವಕಾಶ ಅಂತ ಕಾಣೋದ್ರಿಂದ, ಸಿನ್ಸ್ ಯು ಫೀಲ್ ಇಟ್ ಆಸ್ ಅನ್ ಆಪರ್ಚುನಿಟಿ, ಯು ಟ್ಯಾಕಲ್ ಇಟ್, ಯು ಟೇಕ್ ಹೆಡ್ ಆನ್. ಅದನ್ನು ಅರ್ಥ ಮಾಡ್ಕೋತೀರಿ, ಕಲ್ತ್ಕೋತೀರಿ. ಅವರು ಕೇಳಬಹುದಾದ ಪ್ರಶ್ನೆಗಳಿಗೆ ನೀವು ಸಿದ್ಧರಾಗಿರ್ತೀರಿ. ರಸ್ತೆ ಮೇಲೆ ಹೋಗಬೇಕಾದ್ರೆ ನಿಯಮಗಳನ್ನು ನೆನ್ಪಿಟ್ಕೊಳ್ತೀರಿ. ಆಗಾಗ ಉಲ್ಲಂಘನೆ ಮಾಡ್ತೀರಿ, ಆವಾಗ ನಿಮಗೆ ಶಿಕ್ಷೆ ಕೊಡಲಿಕ್ಕಲ್ಲಿ ಟ್ರಾಫಿಕ್ ಪೊಲೀಸ್ನವ್ರು ಇರ್ತಾರೆ, ಸರಿ. ಆದರೆ ಒಟ್ಟಾರೆಯಾಗಿ ನಮ್ಮ ದೇಶದ ಸಂಚಾರ ನಿಯಮಗಳ ಬಗ್ಗೆ ನಿಮಗೆ ಅರಿವಿರುತ್ತೆ. ಅದನ್ನು ನೀವು ಯಾವತ್ತೂ ತಲೆನೋವು ಅಂತ ಅಂದ್ಕೊಳ್ಳೋದಿಲ್ಲ. ಯು ಟೇಕ್ ಇಟ್ ಸಮಥಿಂಗ್ ಆ್ಯಸ್ ಎನ್ ಏಯ್ಡ್. ನಿಮಗೆ ಸಹಾಯಕವಾಗಿರುವ ಜ್ಞಾನ
ಅಂತ ನೀವು ಭಾವಿಸ್ತೀರಿ ಅಲ್ವಾ? ಹಾಗೆ ಇಂಗ್ಲಿಷ್ ಗ್ರಾಮರ್ ಇರಬಹುದು ಅಥವಾ ಕನ್ನಡದ ವ್ಯಾಕರಣ ಇರಬಹುದು. ಅದನ್ನು ನಾವು ಹೇಗೆ ತಗೊಳ್ಬೇಕಪ್ಪ ಅಂದರೆ, ನಮ್ಮ ಬದುಕನ್ನು ಸರಾಗವಾಗಿ ನಡೆಸಲು, ನಮ್ಮ ಬದುಕನ್ನು ಅಡೆತಡೆಗಳಿಲ್ಲದೆ ನಿರ್ವಹಿಸಲು, ಅಥವಾ ನಮ್ಮ ಬದುಕನ್ನು ಹೆಚ್ಚು ಫಲಪ್ರದವಾಗಿ ನಿರ್ವಹಿಸಲು ಇರುವ ಸಾಧನ ಅಂತ ಯೋಚಿಸಬೇಕಾಗತ್ತೆ. ವಿ ಶುಡ್ ಆಲ್ವೇಸ್ ಅಂಡರ್ಸ್ಟ್ಯಾಂಡ್ grammar as a tool, an aid that helps us to live a better quality of life. If I can pronounce English properly, if I can say English, if I can spell English properly, if I can write English properly, if I can understand, listen English properly, if I read English properly, if I speak English properly, my opportunities grow. I get more and more opportunities in life, whether it is academics or business or etc. My opportunities grow in leaps and bounds. So, dear students, why we need grammar? We need grammar, the knowledge of English grammar, for our good, for our better quality of life. So, why is always an important question. Okay, next we'll take this third question, how? How to learn these things? What is grammar? We have answered. Why we need grammar? We have answered. Now let us see how to go about English grammar. Okay, now I'll give you an example for this. How to go about? How? ಏನದು, ಯಾಕದು, ವೈ ಏಕೆ ನಮಗೆ ಬೇಕು, ಮೂರನೇದು ಹೇಗೆ ನಮಗೆ ಬೇಕು ಅಂತ. ನೋಡಿ, ಒಂದು ವಾಕ್ಯವನ್ನು ಕನ್ನಡದಲ್ಲಿ ಬರೆಯೋಣ. ಏನು ನೋಡಿ, ರಾಮನು ರಾವಣನನ್ನು ಕೊಂದನು. ಓಕೆ, ವೆರಿ ಸಿಂಪಲ್ ಸೆಂಟೆನ್ಸ್. ರಾಮನು ರಾವಣನನ್ನು ಕೊಂದನು. ಓಕೆ, ಈಗ ವಿಡಿಯೋ ನೋಡ್ತಾ ಇರುವಂಥ ಬಹಳಷ್ಟು ಜನರಿಗೆ ಕನ್ನಡ, ಬಹುತೇಕ ಎಲ್ಲರಿಗೂ ಕನ್ನಡ ಭಾಷೆಯ ಪರಿಚಯ ಇರುತ್ತೆ. ಕನ್ನಡ ಭಾಷೆ ನೀವು ಅರ್ತಿರ್ತೀರಿ ಅನ್ನುವ ಆಧಾರದ ಮೇಲೆ ನಾನು ನಿಮಗೆ ಈ ಉದಾಹರಣೆಯನ್ನು ತಗೊಳ್ತೇನೆ. ರಾಮನು ರಾವಣನನ್ನು ಕೊಂದನು. ಓಕೆ, ಈಗ ಒಂದು ವಾಕ್ಯವನ್ನು ಹೇಗೆ ಅರ್ಥ ಮಾಡ್ಕೊಳ್ಬೇಕು, ವಾಕ್ಯದ ಮೂಲ ಘಟಕಗಳೇನು, ಮತ್ತು ನಾನು ನಿಮಗೆ ಈ ವಿಡಿಯೋದಲ್ಲಿ ಆರಂಭದಲ್ಲೇ ಹೇಳಿದೆ, ಈ ಪಾಠದಲ್ಲಿ ನಾನು ನಿಮಗೆ ಏನನ್ನು ಕಲಿಸಲಿಕ್ಕೆ ಹೊರಟಿದ್ದೇನೆ. ನಾನು ಹೇಳಿದೆ ಸಬ್ಜೆಕ್ಟ್ ಮತ್ತು ಆಬ್ಜೆಕ್ಟನ್ನು ಕಲಿಸಲಿಕ್ಕೆ ಹೊರಟಿದ್ದೇನೆ. ಏನದು ಸಬ್ಜೆಕ್ಟ್ ಮತ್ತು ಆಬ್ಜೆಕ್ಟ್? ಕರ್ತೃ ಮತ್ತು ಕರ್ಮ, ಕರ್ತೃಪದ ಕರ್ಮಪದ. ಬಹುತೇಕ ವಿದ್ಯಾರ್ಥಿಗಳು 5ನೇ ತರಗತಿಯಿಂದ ಈ ಸಬ್ಜೆಕ್ಟ್ ಮತ್ತು ಆಬ್ಜೆಕ್ಟ್ ಅನ್ನುವ ಪದವನ್ನು ಕೇಳ್ತಾನೇ ಬಂದಿರ್ತೀರಿ. ಅನೇಕ ಬಾರಿ ನಿಮಗೆ ಅದು ಸರಳವಾಗಿ ಅರ್ಥ ಆಗಿರುತ್ತೆ. ಆದರೆ ಕೆಲವು ಸಾರಿ ಯು ಫೈಂಡ್ ಇಟ್ ವೆರಿ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಕಾನ್ಸೆಪ್ಟ್ ಆಫ್ ಸಬ್ಜೆಕ್ಟ್ ಆ್ಯಂಡ್ ಆಬ್ಜೆಕ್ಟ್. ಸೊ ಇನ್ ದಿಸ್ ವಿಡಿಯೋ I'll be making it more easy for you to understand. Rather, I would be aiding you in understanding this concept of subject and object. Okay, let us take this example. How to go about? ಒಂದು ವ್ಯಾಕರಣವನ್ನು ಹೇಗೆ ನಾವು ಅಭ್ಯಾಸ ಮಾಡ್ಕೊಳ್ಬೋದು? ಇದಕ್ಕೆ ನಾವು ಇಂಗ್ಲಿಷ್ ಭಾಷೆಯನ್ನು ನಮ್ಮ ಮಾತೃಭಾಷೆ ಅಲ್ಲದ ಭಾಷೆ ಅಂತ ಹೇಳ್ತೀವಿ. ಇಟ್ ಇಸ್ ನಾಟ್ ಅವರ್ ಮದರ್ ಟಂಗ್. ಬಹಳಷ್ಟು ಮಂದಿಗೆ ಅದು ಸೆಕೆಂಡ್ ಲ್ಯಾಂಗ್ವೇಜ್, 2ನೇ ಭಾಷೆ, ಇನ್ನು ಕೆಲವರಿಗೆ ಅದು 3ನೇ ಭಾಷೆ, 4ನೇ ಭಾಷೆಯೂ ಆಗಿರಬಹುದು.
ಸೊ ನಾವು ಬೆಳೀತಾ ನಮ್ಮ ಮನೆಯಲ್ಲಿ ಒಂದು ಭಾಷೆಯನ್ನು ಕೇಳ್ತಾ ಬೆಳೀತೇವೆ, ಅದನ್ನು ನಾವು ಮಾತೃಭಾಷೆ ಅಂತ ಹೇಳ್ತೇವೆ. ನಂತರ ಇಂಗ್ಲೀಷ್ ಅನ್ನೋದು ನಮಗೆ ನಮ್ಮ ಅನ್ನದ ಭಾಷೆಯಾಗಿ ನಾವು ನಮ್ಮ ದೇಶದಲ್ಲಿ ಬಳಕೆ ಮಾಡ್ಕೊಳ್ತೀವಿ. ಓಕೆ, ಸೆಕೆಂಡ್ ಲ್ಯಾಂಗ್ವೇಜ್ ಅಂತ ಹೇಳ್ತೇವೆ. ಸೊ ಈಗ ಈ ವಾಕ್ಯವನ್ನು ನೋಡಿ, ಯಾಕೆ ನಮಗೆ ವ್ಯಾಕರಣ ಹೇಗೆ ನಮಗೆ ಕೆಲಸಕ್ಕೆ ಬರುತ್ತೆ, ಯಾಕೆ ಅನ್ನೋದಾಗಲೇ ನೋಡಿದ್ದೇವೆ. ಹೇಗೆ ಅದು ಕೆಲಸಕ್ಕೆ ಬರುತ್ತೆ ನೋಡಿ. ಕನ್ನಡದ ಈ ವಾಕ್ಯವನ್ನು ತಗೊಳ್ಳಿ. ರಾಮನು ರಾವಣನನ್ನು ಕೊಂದನು ಅಂತ. ನಾನು ಈ ವಾಕ್ಯವನ್ನು ಇಂಗ್ಲೀಷ್ನಲ್ಲಿ ಬರೆಯೋದಾದರೆ ಹೇಗೆ ಬರೀತೇನಪ್ಪ ಅಂತ ಹೇಳಿದ್ರೆ, ರಾಮ ಕಿಲ್ಡ್ ರಾವಣ. ರಾಮ ಕಿಲ್ಡ್ ರಾವಣ. ಓಕೆ, ರಾಮನು ರಾವಣನನ್ನು ಕೊಂದನು. ರಾಮ ಕಿಲ್ಡ್ ರಾವಣ. ಸೊ ಈ 3 ಪದಗಳ ಒಂದು ವಾಕ್ಯ, ಇಲ್ಲಿ 3 ಪದಗಳ ಒಂದು ವಾಕ್ಯ ನಮಗೆ ವ್ಯಾಕರಣ ಹೇಗೆ ಸಹಾಯ ಮಾಡುತ್ತೆ ಅನ್ನೋದನ್ನು ನೀವು ಈ ಉದಾಹರಣೆ ಮೂಲಕ ತಗೊಳ್ಬಹುದು. ನೋಡಿ, ನಾನು ಈ ವಾಕ್ಯವನ್ನು ಸ್ವಲ್ಪ ಬದಲಾಯಿಸಿ ಬರೀತೇನೆ ನೋಡಿ. ರಾವಣನನ್ನು ರಾಮನು ಕೊಂದನು. ಸೊ ನಾನು ವಾಕ್ಯವನ್ನು ಏನು ಮಾಡಿದೆ, ಸ್ವಲ್ಪ ಬದಲಾವಣೆಗೆ ಒಳಪಡಿಸ್ತೆ ನೋಡಿ. ರಾವಣನನ್ನು ರಾಮನು ಕೊಂದನು. ಓಕೆ, ಈಗ ಇಂಗ್ಲೀಷಿನ ವಾಕ್ಯವನ್ನು ಅದೇ ಥರದ ಒಂದು ಬದಲಾವಣೆಗೆ ಮಾಡೋಣ. ನಾನು ಇನ್ನೇನು ಮಾಡಿದ್ದೀನಿ, ರಾಮನು ಅನ್ನುವ ಜಾಗದಲ್ಲಿ ರಾವಣನನ್ನು, ರಾವಣನನ್ನು ಅನ್ನುವ ಜಾಗದಲ್ಲಿ ರಾಮನನ್ನು ತಗೊಂಡಿದ್ದೀನಿ ಅಲ್ವಾ. ರಾಮನು ಅನ್ನೋ ಪದವನ್ನು ತಗೊಂಡೆ. ಹಾಗೆ ಈ ವ್ಯತ್ಯಾಸವನ್ನು ಮಾಡೋಣ. ರಾವಣ ಕಿಲ್ಡ್ ರಾಮ. ನೋಡಿ, ರಾಮನ ಜಾಗದಲ್ಲಿ ರಾವಣನನ್ನು, ರಾಮನ ಜಾಗದಲ್ಲಿ ರಾವಣನನ್ನು ಹೇಗೆ ಇಲ್ಲಿ ತೆಗೆದುಕೊಂಡೋ ಹಾಗೆ ರಾವಣನ ಜಾಗದಲ್ಲಿ ಇಲ್ಲಿ ರಾಮನನ್ನು ಹೇಗೆ ತೆಗೆದುಕೊಂಡೋ ಹಾಗೆ ನಾನು ಇಲ್ಲೇನು ಮಾಡಿದ್ದೀನಿ, ಜಾಗವನ್ನು ಅದಲು ಬದಲು ಮಾಡಿದ್ದೆ. ಈಗ ಈ ಜಾಗವನ್ನು ನಾನು ಅದಲು ಬದಲು ಮಾಡಿದ್ರಿಂದ ನಾನು ವಾಕ್ಯದಲ್ಲಿ 2 ಪದಗಳನ್ನು ಸ್ಥಳಾಂತರ ಮಾಡಿದ್ದೀನಿ, ಅದಲು ಬದಲು ಮಾಡಿದ್ದೇನೆ. ಈ ಅದಲು ಬದಲು ಮಾಡಿರೋದ್ರಿಂದ ಏನಾಯಿತು ಅನ್ನೋದನ್ನು ನೀವು ಗಮನಿಸಿ. ಬಹಳ ಮುಖ್ಯ, ಹೇಗೆ ನಮಗೆ ವ್ಯಾಕರಣ ಬೇಕಾಗತ್ತೆ, ಏಕೆ ಬೇಕಾಗತ್ತೆ ಗೊತ್ತಾಗೋಗಿದೆ. ಹೌ ಇಟ್ ವುಡ್ ಬಿ ಆಫ್ ಹೆಲ್ಪ್ ಟು ಅಸ್, ಹೌ ಟು ಲರ್ನ್. ನೋಡಿ, ಹೀಗೆ ರಾಮನು ರಾವಣನನ್ನು ಕೊಂದನು ಅಲ್ವಾ. ಓಕೆ, ರಾವಣನನ್ನು ರಾಮನು ಕೊಂದನು, ಅರ್ಥದಲ್ಲಿ ಏನಾದರೂ ವ್ಯತ್ಯಾಸ ಆಗತ್ತಾ? ಇಲ್ಲ, ಅರ್ಥದಲ್ಲಿ ಯಾವುದೇ ವ್ಯತ್ಯಾಸ ಆಗೋದಿಲ್ಲ. ಅದೇ ಇಲ್ಲಿ ಗಮನಿಸಿ, ರಾಮ ಕಿಲ್ಡ್ ರಾವಣ, 2 ವಾಕ್ಯಗಳು ಒಂದೇ ರೀತಿ ಇದೆ. ಆದರೆ ಇದನ್ನು ಗಮನಿಸಿ, ರಾವಣ ಕಿಲ್ಡ್ ರಾಮ, ಅರೆ ಅರ್ಥದಲ್ಲಿ ವ್ಯತ್ಯಾಸ ಆಯ್ತಲ್ವಾ. ಇಲ್ಲಿ ಆಗಲಿಲ್ಲ, ಆದರೆ ಇಲ್ಲಿ ಯಾಕಾಯಿತು, ಹೇಗಾಯಿತು? ಅದು ಗ್ರಾಮರ್. ಹೇಗೆ ನಾವು ಗ್ರಾಮರನ್ನು ಕಲಿತೇವೆ ಅಂದರೆ ಹೀಗೆ ನಾವು ಗ್ರಾಮರನ್ನು ಕಲಿತೇವೆ. ಆ ನಿಯಮಗಳನ್ನು ಅರಿಯುತ್ತಾ, ಆ ನಿಯಮಗಳ ಉದಾಹರಣೆಯನ್ನು ಬಳಸುತ್ತಾ, ಆ ಉದಾಹರಣೆಗಳು ನಮ್ಮ ಬದುಕಿನಲ್ಲಿ, ದಿನನಿತ್ಯ ಬದುಕಿನಲ್ಲಿ ಹೇಗೆ ಬಳಕೆಗೆ ಬರುತ್ತೆ ಅನ್ನೋದನ್ನು ಗಮನಿಸುತ್ತಾ ಆ ಭಾಷೆಯಲ್ಲಿ ನಾವು ಪ್ರಭುತ್ವವನ್ನು ಸಾಧಿಸ್ತೇವೆ. ಸ್ಟೂಡೆಂಟ್ಸ್, ಆಲ್ವೇಸ್ ರಿಮೆಂಬರ್, ಗ್ರಾಮರ್ is not only for examination. We need language every stage of our life. Whether we are speaking to someone, or whether we are reading a newspaper, or watching a movie,
or reading or writing a letter to someone, or we are doing some business, buying some things or selling some things. Whatever we do in our life, we need language. ಕನ್ನಡದಲ್ಲಿ ಒಂದು ಮಾತಿದೆ, ಗಾದೆ, ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ, ಹಾಗೆ ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ. ನೀವು ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ ಹೇಳಿದ್ರೆ, ಜಗಳ ಅಂದರೆ ಹೀಗೆ ಗುದ್ದಾಡೋದು ಅಂತಲ್ಲ, ಬರೀ ಅಷ್ಟನ್ನೇ ಯೋಚನೆ ಮಾಡಬೇಡಿ. ಭಿನ್ನಾಭಿಪ್ರಾಯಗಳಿಗೆ ಅವಕಾಶ ಇರಲ್ಲ ಅಥವಾ ಸಂಘರ್ಷಕ್ಕೆ ಅವಕಾಶ ಇರಲ್ಲ ಅಂತ ಇಟ್ಕೊಳ್ಳಿ. ಹಾಗಂತ ನೀವು ಜಗಳ ಮಾಡಬಾರ್ದು ಅಂತಿಲ್ಲಲ್ಲ. ನಿಮಗೆ ಒಬ್ಬ ಮನುಷ್ಯನ ಜೊತೆ ಜಗಳ ಮಾಡಬೇಕನ್ಸಿದ್ರೆ ಜಗಳ ಮಾಡೋದೇ, ಅದರಲ್ಲೇನು ಮುಲಾಜಿಲ್ಲ. ಆದರೆ ಅದೇ ಸಂದರ್ಭದಲ್ಲಿ ಜಗಳ ಮಾಡಬಾರ್ದು ಅಂದರೆ ಮಾಡಬಾರದು. ಸೊ ನಾನು ಜಗಳ ಮಾಡದೆ ಎಲ್ಲ ನಿಮ್ಮೊಟ್ಟಿಗೆ ಸದಾ ಶಾಂತಿಯಿಂದ ಇರ್ತೇನೆ ಅಂತ ಹೇಳೋದಲ್ಲ. ಅದರ ಅರ್ಥ ಏನಂದರೆ, ನಿಮಗೆ ಮಾತುಗಳ ಬಳಕೆ ಗೊತ್ತಿದ್ದರೆ, ಇಲ್ಲಿ ಮಾತು ಅಂತ ಹೇಳಿದಾಗ ಭಾಷೆಯ ಬಳಕೆ ನಿಮಗೆ ಗೊತ್ತಿದ್ದರೆ, ನೀವು ಅನಗತ್ಯವಾಗಿ ಏನನ್ನೂ ಮಾಡಲು ಹೋಗುವುದಿಲ್ಲ. ಯು ವಿಲ್ ನಾಟ್ ಎಂಟರ್ ಇನ್ ಟು ಸಮಥಿಂಗ್ ದಟ್ ಈಸ್ ನಾಟ್ ವೆಲ್ಕಮ್ ಟು ಯು. ನಿಮಗೆ ಬೇಡದೇ ಇರುವುದನ್ನು ನೀವು ಹೇಳುವುದಿಲ್ಲ. ಇದನ್ನು ಸ್ವಲ್ಪ ಸರಳವಾಗಿ ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡಿ. ಒಂದು ಭಾಷೆಯನ್ನು ಬಳಸುವುದು, ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂದರೆ, ಇಲ್ಲಿ ಮಾತು ಅಂದರೆ ಭಾಷೆ. ಆ ಭಾಷೆ ಬಲ್ಲವನು ಯಾರು? ಭಾಷೆ ಬಲ್ಲವನು ಯಾರು ಅಂದರೆ ಕೇವಲ ಪದಗಳನ್ನು ಬಲ್ಲವನು ಭಾಷೆ ಬಲ್ಲವನು ಅಲ್ಲ. ಮಿಯರ್ ನಾಲೆಡ್ಜ್ ಆಫ್ ವರ್ಡ್ಸ್ ವಿಲ್ ನಾಟ್ ಮೇಕ್ ಯು a good user of language. Please understand. Your vocabulary is only a part of your language efficiency. So don't think that I know good words. Oh, that makes me a better user of language. No, no, no. That is not so. Okay, let's say you have a great bike. Some Suzuki bike or BMW bike or KTM bike. Okay, you have a great bike. But owning a great bike doesn't make you a great biker. Please understand that. ನನ್ನ ಹತ್ರ 1 ಕೋಟಿ ಬೆಲೆ ಬೈಕ್ ಇದೆ. ಆ ಬೈಕ್ ಇದ್ದರೆ ನೀವು ದೊಡ್ಡವರಲ್ಲ. ಆ ಬೈಕ್ನ ರಸ್ತೆಯ ಮೇಲೆ ಮತ್ತೊಬ್ಬರಿಗೆ ಅಪಾಯ ತರದಂತೆ, ನಿಮಗೂ ಅಪಾಯ ತಂದುಕೊಳ್ಳದಂತೆ ಚಲಾಯಿಸುವ ಸಾಮರ್ಥ್ಯ ಇರಬೇಕು. ಇಫ್ ಯು ಕ್ಯಾನ್ ರೈಡ್ ದಟ್ ಗ್ರೇಟ್ 1 crore bike without hurting yourself and without hurting others, then you can be called as a good biker. Otherwise, yes, oh, you have a great, okay, bike is great, yeah, it's 1 crore rupee, but what about you? That's a question to be asked. Okay, you know 1,000 words, yes, but you should know how to use them. You should know how appropriately they can be used, isn't it? That how to use is grammar. Mere vocabulary will not be of any help to us. So, grammar is important for us in every sense. So, students, from today onwards, always look at grammar with your eyes open. Wow, something is there for me to know. If I know the rules of the language, I can be a better user. and I can have better opportunities in life. ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ನೆನಪಿಟ್ಕೊಳ್ಳಿ, ವ್ಯಾಕರಣ ಅಂತ ಹೇಳಿದಾಗ ಅಲ್ಲಿಂದ ದೂರ ಹೋಗಬೇಡಿ. ಸ್ವಲ್ಪ ಕಷ್ಟ ಆಗತ್ತೆ. ಬದುಕಿನಲ್ಲಿ ಯಾವುದು ಸುಲಭ ಇದೆ ಹೇಳಿ? ಯಾವುದಿದೆ? ಯಾವುದೂ ಇಲ್ಲ. ಎಲ್ಲವೂ ಶ್ರಮವನ್ನು ಕೇಳುತ್ತೆ, ಹೌದಲ್ವಾ? ಹಾಗೆ ಇಂಗ್ಲೀಷ್ ಕೂಡ ಸ್ವಲ್ಪ ಶ್ರಮವನ್ನು ನಿಮಗೆ ಕೇಳುತ್ತೆ. ವ್ಯಾಕರಣ ಅಂತ ಹೇಳಿದಾಗ ಅದರ ಬಗ್ಗೆ ಕುತೂಹಲದಿಂದ, ಆಸಕ್ತಿಯಿಂದ ಗಮನಿಸುವುದನ್ನು ನೀವು ಅಭ್ಯಾಸ ಮಾಡಿಕೊಳ್ಬೇಕು. ಯಾಕಂದರೆ that is where you have your opportunities for better life. That too in English grammar.
Now let us come back to our basic point. Here the meaning has changed, right? Why the meaning has changed? ಇಲ್ಲಿ ಬದಲಾಗಲಿಲ್ಲ ಅರ್ಥ, ಆದರೆ ಇಲ್ಲಿ ಅರ್ಥ ಬದಲಾಯಿತು. ಅದೇ ವ್ಯಾಕರಣದ ನಿಯಮ, ಅದೇ ಭಾಷೆಯ ನಿಯಮ. ಯಾರಿಗೆ ಆ ವ್ಯಾಕರಣದ ಜ್ಞಾನ ಇರುತ್ತೆ ಅವರಿಗೆ ಇಲ್ಲಿ ಯಾಕೆ ಅರ್ಥದಲ್ಲಿ ವ್ಯತ್ಯಾಸ ಆಯಿತು ಅಂತ ಗೊತ್ತಾಗತ್ತೆ, ಮತ್ತು ಇಲ್ಲಿ ಯಾಕೆ ಅರ್ಥದಲ್ಲಿ ವ್ಯತ್ಯಾಸ ಆಗಲಿಲ್ಲ ಅನ್ನೋದು ನಿಮಗೆ ಗೊತ್ತಾಗತ್ತೆ. ಓಕೆ, ಸರಳವಾಗಿ ಇದನ್ನು ನೋಡೋಣ. ನೋಡಿ, ಇಲ್ಲಿ ರಾಮನು ಅನ್ನುವ ಭಾಗ ಇದೆ, ನೂ ಇದೆ. ಅದನ್ನು ನೀವು ಕನ್ನಡದಲ್ಲಿ ಪ್ರತ್ಯಯಗಳು ಅಂತ ಹೇಳ್ತೀರಿ. ಪ್ರತ್ಯಯಗಳ ಬಗ್ಗೆ ನಾನು ಇಲ್ಲಿ ಹೆಚ್ಚು ಚರ್ಚೆ ಮಾಡಲಿಕ್ಕೆ ಹೋಗಲ್ಲ. ಅದನ್ನು ದಯಮಾಡಿ ನಿಮ್ಮ ಕನ್ನಡ ಅಧ್ಯಾಪಕರ ಜೊತೆ ಮಾತಾಡಿ ನೀವು ಅದನ್ನು ಅರ್ಥ ಮಾಡ್ಕೊಳ್ಬಹುದು. ಪ್ರತ್ಯಯಗಳ ಬಗ್ಗೆ ನಮಗೆ ಚರ್ಚೆ ಬೇಡ. ಇಲ್ಲಿ ರಾವಣನನ್ನು ಅಂತ ಇದೆ. ಈ ಭಾಗ ಇದೆಯಲ್ಲ, ಅನ್ನು ಮತ್ತು ನೂ ಪ್ರತ್ಯಯಗಳು ವಾಕ್ಯದಲ್ಲಿ ಈ ಪದದ ಪಾತ್ರ ಏನು ಅನ್ನುವುದನ್ನು ಸ್ಪಷ್ಟಪಡಿಸುತ್ತದೆ ಅಂತ. ಅಂದರೆ ಕರ್ತೃ ಅಂದರೆ ಏನು? ಕ್ರಿಯೆಗೆ ಕಾರಣವಾಗುವನನ್ನು ಕರ್ತೃ ಅಂತ ಹೇಳ್ತೀವಿ. ಇಂಗ್ಲೀಷ್ನಲ್ಲಿ ಸಬ್ಜೆಕ್ಟ್ ಅಂತ ಹೇಳ್ತೀರಿ. ನಾನು ನಿಮ್ಗೆ ಹೇಳಿದೆ, ಇವತ್ತಿನ ವಿಡಿಯೋ ಕ್ಲಾಸನ್ನು ನಾನು ಮುಖ್ಯವಾದ ಉದ್ದೇಶ, ನನ್ನ ಉದ್ದೇಶ ಏನು ಅಂತ ಹೇಳಿದ್ರೆ ಸಬ್ಜೆಕ್ಟ್ ಮತ್ತು ಆಬ್ಜೆಕ್ಟಿನ ಬಗ್ಗೆ ನಿಮಗೆ ಸ್ವಲ್ಪ ಅರ್ಥ ಮಾಡಿಸೋದು ಅಂತ. ಓಕೆ, ಸಬ್ಜೆಕ್ಟ್ ಅಂದರೆ ಏನು? ಸಬ್ಜೆಕ್ಟ್ ಅಂದರೆ ಕ್ರಿಯೇಟರ್ ಆಫ್ ದಿ ಆ್ಯಕ್ಷನ್. ಆದಷ್ಟು ಸರಳವಾಗಿ ನಿಮಗೆ ತಲುಪುವ ಪ್ರಯತ್ನ ಮಾಡ್ತಾ ಇದ್ದೇನೆ. ಒಂದು ಒಳ್ಳೆಯ ಗ್ರಾಮರ್ ಪುಸ್ತಕವನ್ನು ನೀವು ತೊಗೊಂಡ್ರೆ ಅಲ್ಲಿ ಸಬ್ಜೆಕ್ಟ್ ಅನ್ನೋದಕ್ಕೆ ಬೇರೆ ಬೇರೆ ಥರದ ವ್ಯಾಖ್ಯಾನಗಳು, ಇನ್ನೂ ಉತ್ತಮವಾದ, ನಾನು ಹೇಳುತ್ತಿರುವುದಕ್ಕಿಂತ ಉತ್ತಮವಾದಂಥ ಡೆಫಿನಿಷನ್ಸ್ ಸಿಗುತ್ತೆ. ಆದರೆ ಜಸ್ಟ್ ಟು ಅಂಡರ್ಸ್ಟ್ಯಾಂಡ್, ಸಬ್ಜೆಕ್ಟ್ ಅಂದರೆ ಕ್ರಿಯೆಗೆ ಕಾರಣವಾಗುವುದು. ಈ ಕೊಲ್ಲುವ ಕ್ರಿಯೆಗೆ ಕಾರಣ ಆದವನು ಯಾರು? ರಾಮ. ಈ ರಾವಣನನ್ನು ನೀವೇನಂತ ಹೇಳ್ತೀರಿ? ಕರ್ಮ ಅಂತ ಹೇಳ್ತೀರಿ. ಸೊ ಕರ್ಮ ಅಂತ ಹೇಳಿದ್ರೆ ಕರ್ತೃ ಸೃಷ್ಟಿಸಿದ ಕ್ರಿಯೆಗೆ ಒಳಗಾಗುವುದನ್ನು ನಾವು ಕರ್ಮ ಅಂತ ಹೇಳ್ತೀವಿ. ಇದನ್ನು ಆಬ್ಜೆಕ್ಟ್ ಅಂತ ನೀವು ತಗೊಳ್ತೀರಿ ಇಂಗ್ಲೀಷ್ನಲ್ಲಿ. ಕರ್ತೃ ಗೊತ್ತು, ಕ್ರಿಯೇಟರ್ ಅಂತ. ಈ ಕರ್ಮ ಅನ್ನೋ ಪದನ ನೀವು ಅರ್ಥ ಮಾಡ್ಕೊಳ್ಳೋದಾದರೆ ಒಂದು ಸರಳವಾದ ಉದಾಹರಣೆ ಮತ್ತೆ ಹೇಳ್ತೀನಿ, ಸುಮ್ಮನೆ ತಮಾಷೆಯಾಗಿ ತಗೊಳ್ಳಿ. ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿಗಳು ನಿಮಗೆ ದೊಡ್ಡವರು ಹೇಳ್ತಾರೆ, ಸ್ವಲ್ಪ ಚೆನ್ನಾಗಿ ಓದ್ರಪ್ಪ ಅಂತ ಹೇಳ್ತಾರೆ. ಆವಾಗ ನೀವು ಈಗ ಮೊಬೈಲ್ ಬೇರೆ ಸಿಕ್ಕಿರತ್ತಾ, ನೀವೇನೋ ವಿಡಿಯೋ ನೋಡ್ತಾ ಇದ್ದೀರಾ, ತುಂಬ ಸರಿ ಮನೇಲಿರೋ ದೊಡ್ಡವರಿಗೆ ನೀವು ಸಿನಿಮಾ ನೋಡ್ತಿದ್ದೀರೋ ಅಥವಾ ನಿಮ್ಮ ಸಬ್ಜೆಕ್ಟಿನ ಯೂಟ್ಯೂಬ್ ವಿಡಿಯೋ ನೋಡ್ತಿದ್ದೀರೋ ತಕ್ಷಣ ಗೊತ್ತಾಗೋದಿಲ್ವಾ? ತುಂಬ ಸರಿ ನೀವು ಸಿನಿಮಾ ನೋಡ್ತಿರ್ತೀರಿ ಅಂತ ಇಟ್ಕೊಳ್ಳಿ. ಅವ್ರೇನು ಮಾಡ್ತಾರೆ? ಓದೋ ಸರಿಯಾಗಿ ಅಂತ ಹೇಳ್ತಾರೆ. ನೀವು ಅಂತೀರಿ. 1 ಸರಿ 2 ಸರಿ 3 ಸರಿ ಹೇಳ್ತಾರೆ. ಕೊನೆಗೆ ನಿಮಗೆ ಒಳ್ಳೆ ಕರ್ಮ ಆಯ್ತಲ್ಲ ಇದು ಅಂತ ನಿಮ್ಗೆ ಅನಿಸುತ್ತೆ. ಅವಾಗ ದೊಡ್ಡವ್ರು ಹೇಳ್ಬಿಡ್ತಾರೆ, ಏನು ಮಾಡ್ತೀರಿ, ನಮ್ಮ ಹೊಟ್ಟೆಲಿ ಉಟ್ಬಿಟ್ಟಿದ್ದೀರಿ, ನಮ್ಮ ಕರ್ಮ ಅಂತ ಹೇಳ್ತಾರೆ. ನೀವು ಮೆತ್ತಗೆ ಅವ್ರಿಗೆ ಹೇಳಲ್ಲ, ಆದರೆ ಹೇಳ್ಕೊತೀರಿ, ನಾವು ನಿಮ್ಮ ಮಕ್ಕಳಾಗಿ ಉಟ್ಬಿಟ್ಟಿದ್ದೀವಿ, ನಮ್ಮ ಕರ್ಮ ಏನು ಮಾಡೋದು ಅಂತ ನೀವು ಹೇಳ್ತೀರಿ. ಇಬ್ಬರು ಬಳಸ್ತಾ ಇರೋ ಕರ್ಮ ಅಂದರೆ ಏನಿಲ್ಲಿ? ತಪ್ಪಿಸ್ಕೊಳಕ್ಕಾಗಲ್ಲ ಅಂತ ಅಷ್ಟೆ. ಈಗ ನೀವು ಅವರ ಮಕ್ಕಳು, ಅವರು ನಿಮ್ಮ ಪೋಷಕರು, ಅವರು ನನ್ನ ಮಗಳು ಅಲ್ಲ ಅಂತ ಅವ್ರು ಹೇಳೋಕ್ಕಾಗಲ್ವೋ? ನೀವು ನನ್ನ ತಂದೆ ತಾಯಿ ನೀವು ಅಲ್ಲ ಅಂತ ಹೇಳಲಿಕ್ಕಾಗಲ್ವೋ? ಬೋತ್ ಆಫ್ ಯು ಆರ್ ಬೌಂಡ್, ರೈಟ್? ಕರ್ಮ ಅಂದರೆ ವ್ಯಾಕರಣದಲ್ಲಿ ಹಾಗೆ ಅರ್ಥ ಮಾಡ್ಕೊಳ್ಳಿ. ರಾಮನು ರಾವಣನನ್ನು ಕೊಂದನು ಅಂತ ನೀವು ವಾಕ್ಯವನ್ನು ಹೇಳಿದಾಗ, ರಾಮ ಕೊಂದಾಗ ರಾವಣ ಕೊಲ್ಲಿಸಿಕೊಳ್ಳಲೇಬೇಕು, ಅವನು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ದಟ್ ಈಸ್ ಆಬ್ಜೆಕ್ಟ್, ಇಟ್ ಕೆನಾಟ್ ಎಸ್ಕೇಪ್. ರಾಮನು ಸೃಷ್ಟಿಸಿದ ಕ್ರಿಯೆಗೆ ಒಳಗಾಗುವುದು ರಾವಣನ ಕರ್ಮ. ದಟ್ ಈಸ್ ಆಬ್ಜೆಕ್ಟ್. ಅರ್ಥ ಆಯಿತು ಅಂತ ಅಂದ್ಕೊಳ್ತಾನೆ. ಇಲ್ಲಿ ನೋಡಿ, ರಾಮ ಕಿಲ್ಡ್ ರಾವಣ.
ಇಲ್ಲಿ ಎರಡು ವ್ಯತ್ಯಾಸಗಳನ್ನು ನೀವು ಗಮನಿಸಬಹುದು. ಒಂದು, ಕನ್ನಡದಲ್ಲಿ ಕ್ರಿಯಾಪದ ವಾಕ್ಯದ ಕೊನೆಯಲ್ಲಿದೆ. ಇಂಗ್ಲಿಷ್ನಲ್ಲಿ ಕ್ರಿಯಾಪದ ವಾಕ್ಯದ ಕೇಂದ್ರ ಭಾಗದಲ್ಲಿದೆ. ಹೇಗೆ ಅರ್ಥ ಮಾಡಿಕೊಳ್ಳೋದು? ಹೌ ಅನ್ನುವ ಪ್ರಶ್ನೆಗೆ ನಾನು ನಿಮಗೆ ಉತ್ತರ ಕೊಡ್ತಾ ಇದ್ದೇನೆ. ಇಂಗ್ಲಿಷ್ನಲ್ಲಿ ಕ್ರಿಯಾಪದದ ಮೊದಲು ಬರುವ ಪದ ಸಬ್ಜೆಕ್ಟ್ ಆಗುತ್ತೆ. ಕ್ರಿಯಾಪದದ ನಂತರ ಬರುವ ಪದ ಇಲ್ಲಿ ಆಬ್ಜೆಕ್ಟ್ ಆಗುತ್ತೆ. ಕನ್ನಡದಲ್ಲಿ ಅದು ಬೇರೆ ವ್ಯವಸ್ಥೆಯನ್ನು ಹೊಂದಿರುತ್ತೆ. ಕರ್ತೃ, ಕರ್ಮ, ಕ್ರಿಯಾ. ಇಲ್ಲಿ ಕರ್ತೃ, ಕ್ರಿಯಾ, ಕರ್ಮ. ಸೊ ವಾಕ್ಯದ ಪ್ರಕಾರ ಬದಲಾಯ್ತಲ್ವಾ? ಕರ್ತೃ ಕನ್ನಡದಲ್ಲೂ ಇದೆ, ಇಂಗ್ಲೀಷ್ನಲ್ಲೂ ಇದೆ. ಕರ್ಮ ಕನ್ನಡ ಭಾಷೆಯಲ್ಲೂ ಇದೆ, ಇಂಗ್ಲೀಷ್ ಭಾಷೆಯಲ್ಲೂ ಇದೆ. ಕ್ರಿಯಾಪದ ಅಲ್ಲೂ ಇದೆ, ಇಲ್ಲೂ ಇದೆ. ಆದರೆ ಅವುಗಳು ಜೋಡಣೆಯಾಗುವ ರೀತಿ ಬೇರೆ. ಇದನ್ನೇ ನಾನು ನಿಮಗೇನಂತ ಹೇಳ್ತಾ ಇದ್ದೀನಿ? ನಿಯಮ ಅಂತ ಹೇಳ್ತಾ ಇದ್ದೀನಿ. ಹಾಗಾಗಿ ಇಂಗ್ಲೀಷನ್ನು ನೀವು ಡಿಫಿಕಲ್ಟ್ ಅಂತ ಅಂದ್ಕೊಳ್ಬಾರ್ದು. ಇಟ್ ಈಸ್ ಡಿಫರೆಂಟ್. ಕನ್ನಡದ ವಿಧಾನ ಇದು, ಇಂಗ್ಲೀಷಿನ ವಿಧಾನ ಇದು. ನಮಗೆ ಕನ್ನಡ ಅಭ್ಯಾಸ ಆಗಿರೋರಿಗೆ ಇಂಗ್ಲೀಷು ಏನಪ್ಪ ಹೀಗಿದೆ ಅಂತ ಅನಿಸುತ್ತೆ. ಸ್ವಲ್ಪ ಇಂಗ್ಲೀಷ್ನವ್ರ ಕಡೆಯಿಂದ ಯೋಚನೆ ಮಾಡಿ. ಈ ಥರದ ವಾಕ್ಯಕ್ಕೆ ಅಭ್ಯಾಸ ಆಗಿರುವ ಇಂಗ್ಲೀಷ್ ಭಾಷಿಗರಿಗೆ ನಮ್ಮ ವಿಧಾನ ಓ ಹೀಗ ಅಂತ ಅನಿಸುತ್ತೆ. ಓಕೆ, ಇದು ಒಂದು ಪಾರ್ಟ್. ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್. ಕನ್ನಡದಲ್ಲಿ ಏನಾಗುತ್ತೆ? ಸಬ್ಜೆಕ್ಟ್, ಆಬ್ಜೆಕ್ಟ್, ವರ್ಬ್ ಆಯಿತು. ನಂತರ ಇಲ್ಲಿ ನೋಡಿ, ರಾಮ ಸಬ್ಜೆಕ್ಟಿನಲ್ಲಿದ್ದಾಗಲೂ ರಾಮನೇ, ಆಬ್ಜೆಕ್ಟ್ಗೆ ಬಂದಾಗಲೂ ರಾಮನೇ. ಪದದಲ್ಲಿ ಏನು ವ್ಯತ್ಯಾಸ ಆಗಲಿಲ್ಲ. ರಾವಣ, ಇಲ್ಲೂ ರಾವಣ, ಇಲ್ಲೂ ಕೂಡ ಏನಾಯಿತು? ರಾವಣನೇ ಆಯಿತು. ಕನ್ನಡದಲ್ಲಿ ಏನಾಗತ್ತೆ ನೋಡಿ, ರಾಮನು ಕರ್ತೃವಿನ ಜಾಗದಲ್ಲಿ ಇದ್ದಾಗ ರಾಮನು, ಕರ್ಮಪದದಲ್ಲಿದ್ದಾಗ ಏನಾಗತ್ತೆ? ರಾವಣನನ್ನು ಆಗತ್ತೆ. ಸ್ವಲ್ಪ ನೀವು ವಾಕ್ಯಕ್ಕೋಸ್ಕರ, ಒಂದು ಉದಾಹರಣೆಗೋಸ್ಕರ ಈ ವಾಕ್ಯವನ್ನು ಬದಲಾಯಿಸಿ. ರಾವಣನು ರಾಮನನ್ನು ಕೊಂದನು. ರಾವಣನು ರಾಮನನ್ನು ಕೊಂದನು. ಆವಾಗ ಈ ವಾಕ್ಯದಲ್ಲಿ ಏನಾಗುತ್ತೆ? ರಾವಣನು ಅಂದರೆ ಕರ್ತೃ, ರಾಮನನ್ನು ಕರ್ಮ, ಕೊಂದನು ಆಯಿತು ಅಲ್ವಾ? ಅಂದರೆ ಕನ್ನಡ ಭಾಷೆಯಲ್ಲಿ ಒಂದು ಕರ್ತೃಪದವನ್ನು ನಾವು ಹೇಗೆ ಗುರುತಿಸ್ತೀವಪ್ಪ ಅಂತ ಹೇಳಿದ್ರೆ, ಅದರ ಪ್ರತ್ಯಯದ ಸಹಾಯದಿಂದ ಗುರುತಿಸ್ತೀವಿ. ರಾವಣನು ಅಂದರೆ ಕಾರಕ, ರಾಮನು ಅಂದರೆ ಕ್ರಿಯೆಗೆ ಕಾರಣನಾದವನು, ರಾಮನನ್ನು ಅಂದರೆ ಕ್ರಿಯೆಗೆ ಒಳಗಾದವನು, ರಾವಣನನ್ನು ಅಂದರೆ ಕ್ರಿಯೆಗೆ ಒಳಗಾದವನು ಅಂತ ಗುರುತಿಸ್ತೀವಿ. ಹೌದಲ್ವಾ? ಆದರೆ ಇಂಗ್ಲೀಷ್ನಲ್ಲಿ ಇದೇ ಗುರುತಿಸುವಿಕೆ ಭಿನ್ನವಾಗಿ ನಡೆಯುತ್ತೆ. ಹೇಗೆ ನಡೆಯುತ್ತೆ? ಅಲ್ಲಿ ಕ್ರಿಯಾಪದದ ಮೊದಲು ಬಂದರೆ ಸಬ್ಜೆಕ್ಟ್, ಕ್ರಿಯಾಪದದ ನಂತರ ಬಂದರೆ ಆಬ್ಜೆಕ್ಟ್. ಇಲ್ಲಿ ನಾವೇನು ಮಾಡಿದ್ವಿ? ಕ್ರಿಯಾಪದದ ಮೊದಲು ರಾವಣ ತಗೊಂಡ್ವಿ, ಕ್ರಿಯಾಪದದ ನಂತರ ರಾಮ ತಗೊಂಡ್ವಿ. ಹಾಗಾಗಿ ಅರ್ಥ ಏನಾಯಿತು? ಬದಲಾಗೋಯ್ತು. ಸೊ ಇಂಗ್ಲೀಷಿನ ವ್ಯವಸ್ಥೆ ಈ ರೀತಿಯಾಗಿರುತ್ತೆ. ಇಲ್ಲಿ ಪದಗಳನ್ನು ನೀವು ಹೇಗೆ ಜೋಡಿಸ್ತೀರಿ ಅನ್ನೋದು ಮುಖ್ಯ. ವರ್ಡ್ ಆರ್ಡರ್ ಈಸ್ ಇಂಪಾರ್ಟೆಂಟ್. ಕನ್ನಡದಲ್ಲಿ ಈ ಪ್ರತ್ಯಯಗಳಿರೋದ್ರಿಂದ ನೀವು ಆಚೆ ಈಚೆ ಮಾಡಿದ್ರೂ ನಡೆಯುತ್ತೆ. ಸೊ ಹೇಳುವ ದೃಷ್ಟಿಯಿಂದ ರಾವಣನನ್ನು ರಾಮನು ಕೊಂದನು. ನೀವು ಎಲ್ಲಿವರೆಗೆ ವಾಕ್ಯ ಬದಲಾಯಿಸ್ಬೋದು ಗೊತ್ತಾ? ಕೊಂದನು ರಾಮನು ರಾವಣನನ್ನು ಹೇಳ್ಬೋದು, ಕೊಂದನು ರಾವಣನನ್ನು ರಾಮನು ಹೇಳ್ಬೋದು. ಅಲ್ಲಿ ಎಲ್ಲಿಯವರೆಗೆ ರಾಮನು ರಾವಣನನ್ನು ಅನ್ನುವ ಪ್ರಯೋಗ ಇರುತ್ತೋ ಅಲ್ಲಿಯವರೆಗೆ ಅರ್ಥದಲ್ಲಿ ಏನು ವ್ಯತ್ಯಾಸ ಆಗೋದಿಲ್ಲ. ನೀವು ಹೇಗೆ ಜೋಡಿಸಿದ್ರೂ ಅರ್ಥ ಹಾಗೆ ಇರುತ್ತೆ. ಆದರೆ ಇಂಗ್ಲೀಷ್ನಲ್ಲಿ ಹಾಗಿಲ್ಲ. ನಿಮಗೀಗ ಪ್ರಶ್ನೆ ಬರ್ಬೋದು, ಯಾಕೆ ಹಾಗೆ? ವೈ ಇಟ್ ಈಸ್ ಸೋ? ಯಾಕೆ ಅಂದರೆ ಇಂಗ್ಲೀಷ್ನವ್ರು ಹಾಗೆ ಬಳಸ್ತಾರೆ ಅದಕ್ಕೆ. ಕನ್ನಡ ಯಾಕೆ ಹೀಗಿದೆ? ಕನ್ನಡ ಭಾಷೆ ಬಳಸೋರು ಹೀಗೆ ಬಳಸ್ತಾರೆ ಅದಕ್ಕೆ ಅಷ್ಟೆ. ಸಿ, ಗ್ರಾಮರ್ ಅನ್ನೋದು ಆ ಭಾಷೆಯನ್ನು ಬಳಸುವ ಜನ ಸರಿ ಎಂದು ಒಪ್ಪಿಕೊಂಡ ನಿಯಮಗಳ ಮೊತ್ತ ಅಷ್ಟೆ. ತುಂಬ ತಲೆ ಕೆಡಿಸ್ಕೋಬೇಡಿ. ಒಂದು
ಲ್ಯಾಂಗ್ವೇಜನ್ನು ಯೂಸ್ ಮಾಡ್ತಾರಲ್ಲ, ಯೂಸರ್ಸ್ ಇರ್ತಾರಲ್ಲ, ಆ ಯೂಸರ್ಸ್ ಒಪ್ಪಿಕೊಳ್ಳುವ, ಅಕ್ಸೆಪ್ಟ್ ಮಾಡುವ ವೇ ಆಫ್ ಯೂಸಿಂಗ್ ದ ಲ್ಯಾಂಗ್ವೇಜ್ ಈಸ್ ಗ್ರಾಮರ್. ಸೊ ಗ್ರಾಮರ್ ಅನ್ನೋದು ಜನರ ನಡುವೆಯೇ ಬೆಳೆಯುವಂಥದ್ದು. ಸೊ ನಾವೇನು ಮಾಡ್ತಾ ಇದ್ದೀವಿ, ಇಂಗ್ಲೀಷ್ ಭಾಷೆಯನ್ನು ಬಳಸುವ ನಿಯಮಗಳನ್ನು ಅರ್ಥ ಮಾಡ್ಕೊಳ್ತೀವಿ ಅಷ್ಟೆ. ಸೊ ಹೌ ಅನ್ನುವ ಪ್ರಶ್ನೆಗೆ ನಾನಿಲ್ಲಿ ಉತ್ತರವನ್ನು ಕೊಟ್ಟಿದ್ದೇನೆ. ಮತ್ತು ಈ ಪಾಠವನ್ನು ಕೇಳ್ತಾ ಕೇಳ್ತಾ ಕೆಲವು ಸರಿ ನಿಮಗೆ ಅಂತ ಅನ್ನಿಸ್ಬೋದು, ಸ್ವಲ್ಪ ಹಿಂಸೆ ಅನ್ನಿಸ್ಬೋದು. ಆದರೆ ಮಕ್ಕಳೇ, ಒಂದು ಅರ್ಥ ಮಾಡ್ಕೊಳ್ಳಿ, ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಒನ್ಸ್ ಯು ನೋ ದ ರೀಸನ್ ಫಾರ್ ದಿಸ್, ಒನ್ಸ್ ಯು ಹ್ಯಾವ್ ಅಂಡರ್ಸ್ಟುಡ್ ಸಮಥಿಂಗ್, ಯು ವಿಲ್ ನೆವರ್ ಫರ್ಗೆಟ್. ನಿಮಗೆ ಒಂದು ವಿಷಯ ಅರ್ಥ ಆಗಿದೆ ಅಂದರೆ ನೀವು ಅದನ್ನು ಮರೆಯೋದಿಲ್ಲ. ನೀವು ಅದನ್ನು ಮರ್ತಿದ್ದೀರಿ ಅಂದರೆ ನಿಮಗದು ಅರ್ಥ ಆಗಿಲ್ಲ ಅಂತ. ಹಾಗಾಗಿ ಯಾಕೋ ನೆನಪಾಗ್ತಾ ಇಲ್ಲ ನನಗೆ ಅಂತ ನಿಮಗೇನಾದರೂ ಅನ್ನಿಸಿದ್ರೆ ತಕ್ಷಣ ನಿಮಗೆ ಬರಬೇಕಾಗಿರೋ ಪ್ರಶ್ನೆ, ನನಗದು ಅರ್ಥ ಆಗಿತ್ತಾ ಅಂತ. ಡಿಡ್ ಐ ಅಂಡರ್ಸ್ಟ್ಯಾಂಡ್ ಇಟ್ ಪ್ರಾಪರ್ಲಿ ಆರ್ ವಾಸ್ ದೇರ್ ಸಮ್ ಕನ್ಫ್ಯೂಷನ್? ಸೊ if you have understood, you will never forget it. So now please understand, ಇಂಗ್ಲೀಷ್ನಲ್ಲಿ ವರ್ಡ್ ಆರ್ಡರ್ ಮುಖ್ಯ. ಯಾಕೆ ಅಂದರೆ ಈ ವಾಕ್ಯಗಳು ನಿಮಗೆ ಆ ಕಾರಣವನ್ನು ಹೇಳುತ್ತೆ. ಇಲ್ಲಿ ಪ್ರತ್ಯಯ ಇದೆ, ರಾಮನು ರಾವಣನನ್ನು ಕೊಂದನು. ಇಲ್ಲಿ ರಾಮ ಕಿಲ್ಡ್ ರಾವಣ. ಈ ಆರ್ಡ್ರಲ್ಲೇ ಬರಬೇಕು. ಇದರಲ್ಲಿ ಕಷ್ಟ ಮತ್ತು ಸುಲಭ ಅನ್ನುವ ಪ್ರಶ್ನೆ ಇಲ್ಲ. ಇದು ಕನ್ನಡದ ವಿಧಾನ, ಇದು ಇಂಗ್ಲೀಷಿನ ವಿಧಾನ. ಓಕೆ, ಇದು ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ ನಾನು ಅಂದ್ಕೊಳ್ತೇನೆ. ಒಂದು ವೇಳೆ ನಿಮಗೆ ಇದ್ರ ಬಗ್ಗೆ ಮತ್ತಷ್ಟು ಕುತೂಹಲ ಇದ್ದರೆ ಅಥವಾ ಇನ್ನೇನಾದರೂ ನಿಮಗೆ ಪ್ರಶ್ನೆಗಳು ಇದೆ ಅಂತ ಆದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನಾನು ನಿಮಗೊಂದು ಇಮೇಲ್ ವಿಳಾಸವನ್ನು ಕೂಡ ನೀಡಿರ್ತೇನೆ. ಆ ವಿಳಾಸದ ಮೂಲಕ, ಆ ಇಮೇಲ್ನ ಮೂಲಕ ನೀವು ನನ್ನನ್ನು ಸಂಪರ್ಕಿಸ್ಬೋದು, ನಿಮ್ಮ ಪ್ರಶ್ನೆಗಳನ್ನು ನನಗೆ ಕೇಳ್ಬೋದು. ಓಕೆ, ಈಗ ಈ ಹಿನ್ನೆಲೆಯನ್ನು ಇಟ್ಕೊಂಡು ನಾನು ನಿಮಗೆ ಸಬ್ಜೆಕ್ಟ್ ಮತ್ತು ಆಬ್ಜೆಕ್ಟಿನ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಟ್ಟು ಈ ತರಗತಿಯನ್ನು ಎಂಡ್ ಮಾಡ್ತೇನೆ. ಈ ಸಬ್ಜೆಕ್ಟ್ ಅಂದರೆ ಏನು ಅಂತ ಹೇಳಿದಾಗ ಕನ್ನಡದ ಸಹಾಯವನ್ನು ನಾವು ತಗೊಳ್ಬಹುದು ಅಂತೀಗಾಗಲೇ ನಿಮಗೆ ಗೊತ್ತಾಗಿದೆ. ಏನು ಸಬ್ಜೆಕ್ಟ್ ಅಂದರೆ ಕರ್ತೃ, ಆಬ್ಜೆಕ್ಟ್ ಅಂದರೆ ಕರ್ಮ, ಆಬ್ಜೆಕ್ಟ್ ಕರ್ಮ. ಸೊ ಇಲ್ಲಿ ಕರ್ತೃ ಅಂತ ಹೇಳಿದಾಗ ಕ್ರಿಯೆಯನ್ನು ಸೃಷ್ಟಿಸುವುದು, ಅದನ್ನು ಕರ್ತೃ ಅಂತ ಹೇಳ್ತೀವಿ. ಕ್ರಿಯೆಗೆ ಒಳಗಾಗಿದ್ದನ್ನು ನಾವು ಕರ್ಮ, ಆಬ್ಜೆಕ್ಟ್ ಅಂತ ಹೇಳ್ತೀವಿ ಅಂತ. ಓಕೆ, ಇದರ ಜೊತೆಗೆ ಇನ್ನೊಂದು ಸ್ವಲ್ಪ ಮಾಹಿತಿಯನ್ನು ತಗೊಳ್ಳೋದಿದೆ. ಆ ಒಂದು ಉದಾಹರಣೆಯನ್ನು ಕೊಟ್ಟು ನಾನು ಈ ತರಗತಿಯನ್ನು ಅಂತ್ಯಗೊಳಿಸ್ತೇನೆ. 3 ವಾಕ್ಯಗಳನ್ನು ನಾವಿಲ್ಲಿ ತಗೊಳ್ಳುವ. ನೋಡಿ, ರಾಮ ವಾಸ್ a king. Rama was a king. Rama killed Ravana. Rama killed Ravana. Rama ate an apple. ನೋಡಿ, ರಾಮ ವಾಸ್ ಅ ಕಿಂಗ್, ರಾಮ ಕಿಲ್ಡ್ ರಾವಣ, ರಾಮ ಏಟ್ ಅನ್ ಆಪಲ್. ಓಕೆ, ಈ 3 ಎಕ್ಸಾಂಪಲ್ನ ನೀವು ನೋಡಿ. ಇಲ್ಲಿ ರಾಮ ವಾಸ್ ಅ ಕಿಂಗ್. ಇಲ್ಲಿ ರಾಮನನ್ನು ನಾವೇನಂತ ಕರಿತೇವೆ? ಸಬ್ಜೆಕ್ಟ್ ಅಂತ ಕರಿತೇವೆ. ಇಲ್ಲಿ ರಾಮನನ್ನು ನಾವು ಮತ್ತೆ
ಸಬ್ಜೆಕ್ಟ್ ಅಂತ ಹೇಳ್ತೇವೆ. ಇಲ್ಲಿ ರಾವಣನನ್ನು ನಾವು ಆಬ್ಜೆಕ್ಟ್ ಅಂತ ಹೇಳ್ತೇವೆ. ಓಕೆ, ಇಲ್ಲಿ ರಾಮ ಮತ್ತೆ ಏನಾಯಿತು, ಸಬ್ಜೆಕ್ಟ್ ಆಯಿತು. ಇಲ್ಲಿ ಆ್ಯಪಲ್ ಅನ್ನುವ ಭಾಗ ಇದೆಯಲ್ಲ, ಇದೇನಾಯಿತು, ಆಬ್ಜೆಕ್ಟ್ ಆಯಿತು. ಓಕೆ, ಇಲ್ಲಿಯ ಸಬ್ಜೆಕ್ಟ್, ಇಲ್ಲಿ ನಾವು ಸಬ್ಜೆಕ್ಟ್ ಅಂತ ಕರೆಯುವುದಕ್ಕೂ ಇಲ್ಲಿ ನಾವು ಸಬ್ಜೆಕ್ಟ್ ಅಂತ ಈ ಎರಡು ವಾಕ್ಯದಲ್ಲಿ ಹೇಳೋದಕ್ಕೂ ಒಂದು ಸಣ್ಣ ವ್ಯತ್ಯಾಸ ಇದೆ. ಏನದು ವ್ಯತ್ಯಾಸ ಅಂದರೆ, ಇಲ್ಲಿ ಇದನ್ನು ಡೂವರ್ ಆಫ್ ದಿ ಆ್ಯಕ್ಷನ್ ಅಂತ ಹೇಳ್ತೀವಿ. ಈ ಎರಡೂ ಉದಾಹರಣೆ ನೀವು ತಗೊಂಡ್ರೆ, ಡೂವರ್ ಆಫ್ ದಿ ಆ್ಯಕ್ಷನ್ ಅಂತ ತಗೊಳ್ಬೋದು. ಡೂವರ್ ಆಫ್ ದಿ ಆ್ಯಕ್ಷನ್, ಡೂವರ್ ಕ್ರಿಯೆಗೆ ಕಾರಣವಾಗುವ ಭಾಗ. ಇಲ್ಲಿ ಏನಾಗತ್ತೆ, ಇಲ್ಲಿ ರಿಸೀವರ್ ಆಫ್ ದಿ ಆ್ಯಕ್ಷನ್ ಆಗತ್ತೆ. ರಿಸೀವರ್ ಆಫ್ ದಿ ಆ್ಯಕ್ಷನ್. ಆಬ್ಜೆಕ್ಟ್ ಅಂದರೆ ರಿಸೀವರ್ ಆಫ್ ದಿ ಆ್ಯಕ್ಷನ್. ಸಬ್ಜೆಕ್ಟ್ ಅಂತ ಹೇಳಿದ್ರೆ ಇಲ್ಲಿ ಡೂವರ್ ಆಫ್ ದಿ ಆ್ಯಕ್ಷನ್. ಏನದು ಆ್ಯಕ್ಷನ್? ಇಲ್ಲಿ ಕಿಲ್ಡ್ ಈಸ್ ದಿ ಆ್ಯಕ್ಷನ್. ಇಲ್ಲಿ ಏಟ್, ಇಲ್ಲಿ ಕೊಂದನು, ಇಲ್ಲಿ ತಿಂದನು. ಈ ಎರಡು ಕ್ರಿಯೆಗೆ ಕಾರಣವಾಗಿದ್ದು ರಾಮ. ಈ ಎರಡು ಕ್ರಿಯೆಯನ್ನು ರಾಮ ಸೃಷ್ಟಿಸಿದ ಮೇಲೆ ಅದಕ್ಕೆ ಒಳಗಾಗಿದ್ದು, ರಿಸೀವರ್ ಆಗಿದ್ದು, ರಿಸೀವ್ ಮಾಡಿಕೊಂಡಿದ್ದು ರಾವಣ. ಹಾಗೆ ಇಲ್ಲಿ ರಿಸೀವ್ ಮಾಡಿಕೊಂಡಿದ್ದು ಯಾವುದು? ಆ್ಯಪಲ್. ಇದು ಸಬ್ಜೆಕ್ಟ್ ಮತ್ತು ಆಬ್ಜೆಕ್ಟಿನ ಒಂದು ಅರ್ಥ. ಆದರೆ ಇಲ್ಲಿ ರಾಮ ವಾಸ್ ಎ ಕಿಂಗ್ ಅಂತ ಹೇಳ್ತಿದ್ದೀವಿ ಅಷ್ಟೆ. ಇಲ್ಲಿ ರಾಮ ಯಾವುದೇ ಕ್ರಿಯೆಗೆ ಕಾರಣ ಆಗ್ತಾ ಇಲ್ಲ. ಹಾಗಿದ್ರೆ ಇದನ್ನು ಸಬ್ಜೆಕ್ಟ್ ಅಂತ ಹೇಗೆ ಹೇಳಬೇಕು? ಹೌ ವಿ ವಿಲ್ ನೋ ದಿಸ್, ಕಾಲ್ ದಿಸ್ ಆಸ್ ಸಬ್ಜೆಕ್ಟ್? ಅದಕ್ಕೊಂದು ವಿಧಾನ ಇದೆ. ರಾಮ ವಾಸ್ ಎ ಕಿಂಗ್, ಇಡೀ ವಾಕ್ಯ ಫಾರ್ಮ್ ಆಗಿದ್ದೇನೆ, ಅಸ್ತಿತ್ವಕ್ಕೆ ಬಂದಿದ್ದೇನೆ ರಾಮನ ಬಗ್ಗೆ ವಿವರ ಕೊಡಲಿಕ್ಕೆ. ಸೊ ಹಾಗಾಗಿ ಸಬ್ಜೆಕ್ಟ್ ಅಂದರೆ ದಟ್ ವಿಚ್ ಈಸ್ ಎಕ್ಸ್ಪ್ಲೈನ್ಡ್. ಯಾವುದು ವಾಕ್ಯದಲ್ಲಿ ವಿವರಿಸಲ್ಪಡುತ್ತದೆಯೋ ಅಥವಾ ಯಾವುದು ವಾಕ್ಯದ ಕೇಂದ್ರವಾಗುತ್ತದೆಯೋ ಅಥವಾ ಯಾವುದು ವಾಕ್ಯದ ಅಸ್ತಿತ್ವಕ್ಕೆ ಕಾರಣವಾಗುತ್ತದೆಯೋ ಅದನ್ನು ನಾವೇನಂತ ಕರೀತೇವೆ? ಸಬ್ಜೆಕ್ಟ್ ಅಂತ ಕರೀತೇವೆ. ತುಂಬ ಸರಿ ಸಬ್ಜೆಕ್ಟ್ ಅಂತ ಹೇಳಿದಾಗ ನಾವು ಒಂದು ಕನ್ಫ್ಯೂಷನ್ಗೆ ಒಳಗಾಗ್ಬಿಡ್ತೀವಿ. ಏನದು? ಕ್ರಿಯೇಟರ್ ಆಫ್ ದಿ ಆ್ಯಕ್ಷನ್, ಕ್ರಿಯೆಗೆ ಕಾರಣವಾಗುವ ಭಾಗ ಅಷ್ಟೇ ಯೋಚನೆ ಮಾಡಿರ್ತೀವಿ. ಆಗ ಈ ಥರದ ವಾಕ್ಯಗಳು ಬಂದರೆ ನಮಗೆ ಒಂದು ಸ್ವಲ್ಪ ಗೊಂದಲ ಆಗಿಬಿಡುತ್ತೆ. ಇಲ್ಲಿ ಸಬ್ಜೆಕ್ಟ್ ಅಂತ ಹೇಳಿದಾಗ ವಿವರಿಸಲ್ಪಡುವುದು, ದ್ಯಾಟ್ ವಿಚ್ ಈಸ್ ಎಕ್ಸ್ಪ್ಲೈನ್ಡ್. ಇಲ್ಲಿ ಯಾವುದೇ ಕ್ರಿಯೆ ನಡೀತಾ ಇಲ್ಲ. ಓಕೆ, ಇಲ್ಲಿ ಯಾವುದೇ ಕ್ರಿಯೆ ನಡೀತಾ ಇಲ್ಲ. ಇಲ್ಲಿ ಏನು ಮಾಡ್ತಾ ಇದೆ? ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದೆ, ವಿವರಣೆ ಕೊಡ್ತಾ ಇದೆ ಅಷ್ಟೇ. ಏನಿದು? ರಾಮ ಯಾರು? ರಾಮ ವಾಸ್ ಅ ಕಿಂಗ್ ಅಂತ ಅಷ್ಟೇ ಹೇಳ್ತಾ ಇದೆ. ಆದರೆ ಇದು ಕೂಡ ಸಬ್ಜೆಕ್ಟೇ. ಇಲ್ಲಿ ಸಬ್ಜೆಕ್ಟ್ ಅಂದರೆ ಕ್ರಿಯೆಗೆ ಕಾರಣ ಆಗ್ತಾ ಇಲ್ಲ. ಇಲ್ಲಿ ಸಬ್ಜೆಕ್ಟ್ ಏನಾಗ್ತಾ ಇದೆ? ವಾಕ್ಯದ ಅಸ್ತಿತ್ವಕ್ಕೆ ಕಾರಣ ಆಗ್ತಾ ಇದೆ ಅಥವಾ ವಾಕ್ಯದಲ್ಲಿ ವಿವರಿಸಲ್ಪಡ್ತಾ ಇದೆ. ದಟ್ಸ್ ವೈ ವಿ ಕಾಲ್ ಇಟ್ ಆಸ್ ಅ ಸಬ್ಜೆಕ್ಟ್. ಓಕೆ, ಐ ಹೋಪ್ ಸ್ಟೂಡೆಂಟ್ಸ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಕಾನ್ಸೆಪ್ಟ್ ವೆಲ್. ಇಲ್ಲಿ ಯಾವುದೇ ಕ್ರಿಯೆಗೆ ಕಾರಣ ಆಗಲ್ಲ, ಆದರೂ ಇದು ಸಬ್ಜೆಕ್ಟ್. ಯಾಕಂದರೆ ವಾಕ್ಯದ ಅಸ್ತಿತ್ವಕ್ಕೆ ಕಾರಣ ಆಗತ್ತೆ. ಒಂದು ಪಾರ್ಟ್. ಎರಡನೇದು, ಇಲ್ಲಿ ರಾಮ, ಈ ವಾಕ್ಯದಲ್ಲೂ ಕೂಡ ರಾಮ ಏನು ಮಾಡ್ತಾನೆ? ಡೂವರ್, ಕ್ರಿಯೆಗೆ ಕಾರಣವಾಗುತ್ತದೆ, ಕರ್ತೃ ಆಗತ್ತೆ. ಇಲ್ಲಿ ಕ್ರಿಯೆಗೆ ಒಳಗಾಗತ್ತೆ, ರಿಸೀವರ್ ಆಫ್ ದಿ ಆ್ಯಕ್ಷನ್. ಹಾಗಾಗಿ ರಾವಣ ಮತ್ತು ಆ್ಯಪಲ್ ಎರಡು ಆಬ್ಜೆಕ್ಟ್ ಆಗುತ್ತೆ. ಕ್ಲಿಯರ್ ಆಯಿತಾ? ಓಕೆ, ಇಲ್ಲಿ ಇನ್ನೊಂದು ಸಮಸ್ಯೆ ಇದೆ, ಅದನ್ನು ನಾನಿಲ್ಲಿ ಹೇಳಿಬಿಡ್ತೇನೆ. ಬಹಳಷ್ಟು ಸರಿ ಇಂಗ್ಲೀಷ್ನಲ್ಲಿ ವರ್ಬ್ನ ನಂತರ ಬರುವುದೆಲ್ಲವೂ ಆಬ್ಜೆಕ್ಟ್ ಅಂತ ಹೇಳಿ ನಾವು ಯೋಚನೆ ಮಾಡಿಬಿಡ್ತೀವಿ. ಅದು ಕೂಡ ತಪ್ಪಾಗಿ ಅರ್ಥ ಮಾಡ್ಕೊಳ್ತೀವಿ. ನೋಡಿ, ರಾಮ ಸ್ಲೆಪ್ಟ್, ರಾಮ ಸ್ಲೆಪ್ಟ್.
ಇನ್ ಎ ಚೇರ್ ಅಂತ ನಾನು ಹೇಳಿದೆ ಅಂತ ಇಟ್ಕೊಳ್ಳಿ. ಓಕೆ, ಸೊ ಸ್ಲೆಪ್ಟ್ ನಿದ್ದೆ ಮಾಡ್ದ ಅಂತ ಆಯಿತು. ಸೊ ರಾಮ, ಈಗೇನು ಯೋಚನೆ ಶುರುವಾಗ್ಬಿಡುತ್ತೆ ನಮಗೆ. ಓಕೆ, ಇದು ವರ್ಬಪ್ಪ, ಇದು ವರ್ಬ್ಗಿಂತ ಮೊದಲು ಬಂದದ್ದು ಸಬ್ಜೆಕ್ಟ್, ಇದು ಹೇಗೂ ವರ್ಬ್ ಅಲ್ವಾ. ಓಕೆ, ಈಗ ಇದನ್ನು ನಾವು ಏನಂತ ಕರೆದ್ಬಿಡೋಣ, ಆಬ್ಜೆಕ್ಟ್ ಅಂತ ಕರೆಯೋಣ ಅಂತ. ಆದರೆ ಇದನ್ನು ನೀವು ಆಬ್ಜೆಕ್ಟ್ ಅಂತ ಕರೆಯೋದಾದರೆ, ಕ್ರಿಯಾಪದದ ನಂತರ ಬರ್ತಾ ಇದೆ, ಹಾಗಾಗಿ ಬರೋದೆಲ್ಲ ಆಬ್ಜೆಕ್ಟ್ ಅಂತ ನೀವು ಕರೆಯೋದಾದರೆ, ಒಂದು ಸಿಂಪಲ್ ಕ್ವಶನ್ ಹಾಕೊಂಡ್ಬಿಡೋಣ. ವೈ, ವಾಟ್, ವೈ, ಹೌ ಪ್ರಶ್ನೆಗಳು ಹೇಳಿದ್ನಲ್ಲ ಹಾಗೆ. ವೈ ಚೇರ್ ಇಲ್ಲಿ ಆಬ್ಜೆಕ್ಟ್ ಆಗಬೇಕು ಅಥವಾ ಆಗಲ್ಲ, ಈ ಪ್ರಶ್ನೆ ಹಾಕೊಂಡ್ಬಿಡೋಣ. ಆಬ್ಜೆಕ್ಟ್ ಅಂದರೆ ಏನಪ್ಪ ಆಗಿರಬೇಕು, ಕ್ರಿಯೆಗೆ ಒಳಗಾಗಿರಬೇಕು. ಸಬ್ಜೆಕ್ಟ್ ಅಂದರೆ ಏನಾಗಿರಬೇಕು, ಕ್ರಿಯೆಗೆ ಕಾರಣ ಆಗಿರಬೇಕು. ಓಕೆ, ರಾಮ ನಿದ್ದೆ ಮಾಡ್ತಾ ಇದ್ದಾನೆ, ಸರಿ. ಅವನ ನಿದ್ದೆಯಿಂದ ಚೇರ್ಗೆ ಏನಾದರೂ ತೊಂದರೆ ಆಯಿತಾ? ಎನಿಥಿಂಗ್ ಅಫೆಕ್ಟ್? ರಾಮ ಸ್ನೋರ್ ಮಾಡಿದ್ರೆ, ರಾಮ ಗೊರಕೆ ಹೊಡೆದ್ರೆ ನಿಮಗೆ ತೊಂದರೆ ಆಗತ್ತೆ. ಆದರೆ ರಾಮ ನಿದ್ದೆ ಮಾಡ್ತಾ ಇರೋದ್ರಿಂದ ಏನಾದರೂ ತೊಂದರೆ ಆಗ್ತಾ ಇದೆಯಾ? ಇಲ್ಲಲ್ಲ. ಸೊ ರಾಮ ಮಾಡುತ್ತಿರುವ ಕ್ರಿಯೆ ನಿದ್ರೆ ಇದೆಯಲ್ಲ, ಅದು ಯಾರ ಮೇಲೂ ಪರಿಣಾಮ ಬೀರ್ತಾ ಇಲ್ಲ. ನಮ್ಮ ಮೇಲೂ ಪರಿಣಾಮ ಬೀರ್ತಾ ಇಲ್ಲ, ಚೇರ್ ಮೇಲೂ ಪರಿಣಾಮ ಬೀರ್ತಾ ಇಲ್ಲ. ಹಾಗಾಗಿ ಚೇರ್ ಅನ್ನೋದು ಆಬ್ಜೆಕ್ಟ್ ಅಲ್ಲ. ಚೇರ್ ಅನ್ನೋದು ವೇರ್ ಅನ್ನುವ ಪದಕ್ಕೆ ಇನ್ ಅ ಚೇರ್ ಅಂತ ಮಾಹಿತಿ ಕೊಡ್ತಾ ಇದೆ. ರಾಮ ಸ್ಲೆಪ್ಟ್, ಸಾಕು, ರಾಮ ನಿದ್ದೆ ಮಾಡ್ದ. ಎಲ್ಲಿ? ಚೇರ್, ಕುರ್ಚಿಲಿ ಕೂತ್ಕೊಂಡು ನಿದ್ದೆ ಮಾಡ್ದ. ಅದು ಹೆಚ್ಚುವರಿ ಮಾಹಿತಿ. ಸೊ ರಾಮ ನಿದ್ದೆ ಮಾಡಿದ್ರಿಂದ ರಾಮ ಸೃಷ್ಟಿಸಿದ ಕ್ರಿಯೆ ನಿದ್ರೆ, ಆದರೆ ನಿದ್ರೆಯಿಂದ ಯಾರಿಗೂ ತೊಂದರೆ ಆಗಲಿಲ್ಲ, ಯಾರ ಮೇಲೂ ಪರಿಣಾಮ ಬೀರಲಿಲ್ಲ. ಇಟ್ ಡಿಡ್ ನಾಟ್ ಅಫೆಕ್ಟ್ ಅದರ್ಸ್. ಹಾಗಾಗಿ ಇಲ್ಲೇನು ಆಗಲ್ಲ, ಇಲ್ಲಿ ಆಬ್ಜೆಕ್ಟ್ ಬರಲ್ಲ. ಹಾಗೆ ಇನ್ನೊಂದು ವಾಕ್ಯವನ್ನು ಬರೀತೇನೆ ನೋಡಿ. ಬರ್ಡ್ಸ್ ಫ್ಲೈ ಇನ್ ದ ಸ್ಕೈ ಅಂತ ಒಂದು ವಾಕ್ಯ ತಗೊಳ್ಳಿ. ಇಲ್ಲೂ ಕೂಡ ಫ್ಲೈ, ಹಾರುವುದು. ಯಾರು? ಬರ್ಡ್ಸ್. ಸೊ ಹಾರುವ ಕೆಲಸವನ್ನು ಮಾಡೋದು ಯಾರು? ಬರ್ಡ್ಸ್. ಹಾಗಾಗಿ ಸಬ್ಜೆಕ್ಟ್. ಏನು ಮಾಡ್ತಾ ಇದ್ದಾವೆ? ಅವು ಹಾರ್ತಾ ಇದ್ದಾವೆ, ವರ್ಬ್. ಆದರೆ ಈ ಭಾಗನ ನೀವು ತಕ್ಷಣ ಆಬ್ಜೆಕ್ಟ್ ಅಂತ ಯೋಚನೆ ಮಾಡಬೇಡಿ. ಹಕ್ಕಿಗಳು ಹಾರಿವೆ ಅಷ್ಟೇ, ಫ್ಲೈಯಿಂಗ್ ಅಂತಲೇ ಇಟ್ಕೊಳ್ಳಿ. ಓಕೆ, ಈ ವಾಕ್ಯನ ಹೀಗೆ ಚೇಂಜ್ ಮಾಡೋಣ. ಬರ್ಡ್ಸ್ ಆರ್ ಫ್ಲೈಯಿಂಗ್ ಇನ್ ದ ಸ್ಕೈ. ಸೊ ಬರ್ಡ್ಸ್ ಆರ್ ಫ್ಲೈಯಿಂಗ್ ಇನ್ ದ ಸ್ಕೈ ಅಂತ ಹೇಳಿದಾಗ ಹಕ್ಕಿಗಳು ಹಾರ್ತಿದ್ದಾವೆ. ಆದರೆ ಹಕ್ಕಿಗಳು ಹಾರುವುದರಿಂದ ಆಕಾಶಕ್ಕೇನೂ ಆಗ್ತಾ ಇಲ್ಲ. ಅಂದರೆ ಹಕ್ಕಿಗಳು ಹಾರುವ ಕ್ರಿಯೆಯನ್ನು ಸೃಷ್ಟಿ ಮಾಡಿದ್ರಿಂದ ಆಕಾಶದ ಮೇಲೆ ಏನೂ ಪರಿಣಾಮ ಆಗ್ತಾ ಇಲ್ಲ. ಹಾಗಾಗಿ ವರ್ಬ್ನ ನಂತರ ಬರೋದೆಲ್ಲ ಆಬ್ಜೆಕ್ಟ್ ಅಂತ ನಾವು ಯೋಚನೆ ಮಾಡಬಾರ್ದು. ಆಬ್ಜೆಕ್ಟ್ ಆಗಿರಬೇಕಂದ್ರೆ ಏನಾಗಿರಬೇಕು? ಸಬ್ಜೆಕ್ಟ್ ಸೃಷ್ಟಿಸಿದ ಕ್ರಿಯೆಗೆ ಒಳಗಾಗಿರಬೇಕು, ಇನ್ಫ್ಲೂಯೆನ್ಸ್ ಆಗಿರಬೇಕು. ಆ ಇನ್ಫ್ಲೂಯೆನ್ಸ್ ಇಲ್ಲ ಅಂತ ಹೇಳಿದ್ರೆ ಅದು ಆಬ್ಜೆಕ್ಟ್ ಅಲ್ಲ. ಓಕೆ ಸ್ಟೂಡೆಂಟ್ಸ್, ಐ ಥಿಂಕ್ ಯು ಹ್ಯಾವ್ now understood what is a subject and what is an object. ಈ ಸಬ್ಜೆಕ್ಟ್ ಮತ್ತು ಆಬ್ಜೆಕ್ಟನ್ನು ಹೇಳಿಕೊಡೋದರ ಜೊತೆಗೆ ಇವತ್ತು ನನಗಿದ್ದ ಇನ್ನೊಂದು ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಇಂಗ್ಲೀಷ್ನ ಗ್ರಾಮರ್ನ ಬಗ್ಗೆ ನಿಮಗಿರುವ ಏನೋ ಒಂದು ನಕಾರಾತ್ಮಕ ಅಥವಾ ನೆಗೆಟಿವ್ ಅಥವಾ ರಿಜೆಕ್ಷನ್ ಇದೆಯಲ್ಲ, ಅದನ್ನು ಅಡ್ರೆಸ್ ಮಾಡಬೇಕಂತಿದ್ದೆ, ಅದನ್ನು ನಿಮಗೆ ಅರ್ಥ ಮಾಡಿಸ್ಬೇಕಂತಿದ್ದೆ. ಈ ಮೂರು ನನ್ನ ಇವತ್ತಿನ ಈ ವಿಡಿಯೋ ತರಗತಿಯ ಉದ್ದೇಶ ಆಗಿತ್ತು. ಒಂದು, ಸಬ್ಜೆಕ್ಟ್ ಅಂದ್ರೇನು, ಎರಡನೇದು ಆಬ್ಜೆಕ್ಟ್ ಅಂದ್ರೇನು ಅಂತ ನಿಮಗೆ ಅರ್ಥ ಮಾಡಿಸೋದು ನನ್ನ ಮೂಲ ಉದ್ದೇಶ. ಮೂರನೇದು, ಯಾಕೆ ನಮಗೆ ಗ್ರಾಮರ್ ಬೇಕು, ಯಾಕೆ ಗ್ರಾಮರ್ ಬೇಕು ಅಂತ ಹೇಳಿದಾಗ ಆಗ ಮತ್ತೆ ಅದರ ಜೊತೆಗೆ ಇನ್ನೊಂದು ಉಪಪ್ರಶ್ನೆಯನ್ನು ಕೂಡ ನಾವು ಹಾಕ್ಕೊಳ್ಬೋದು. ಯಾಕೆ ಇಂಗ್ಲಿಷ್ ಭಾಷೆಯ ಪರೀಕ್ಷೆಗಳಲ್ಲಿ
ವ್ಯಾಕರಣಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಹೆಚ್ಚಿರುತ್ತವೆ. ಕೆಲವು ಸಾರಿ ನಮ್ಮ ಪದವಿ ಪೂರ್ವ ಮಟ್ಟದಲ್ಲಿ 50 ಅಂಕಗಳಿಗಿರುತ್ತೆ. ವೈ ಲ್ಯಾಂಗ್ವೇಜ್ ಸೆಕ್ಷನ್ ಹ್ಯಾಸ್ ಗಾಟ್ 50% ಮಾರ್ಕ್ಸ್? ಬಿಕಾಸ್ we have to be good users of a language. ಇಡೀ ಶಿಕ್ಷಣ ವ್ಯವಸ್ಥೆಯ ಉದ್ದೇಶ, ಭಾಷೆಯ ಶಿಕ್ಷಣವನ್ನು ನಮಗೆ ಕೊಡುವುದರ ಹಿಂದಿನ ಉದ್ದೇಶವೇ ಆ ಭಾಷೆಯ ಉತ್ತಮ ಬಳಕೆದಾರರನ್ನಾಗಿ ನಮ್ಮನ್ನು ಮಾಡುವಂಥದ್ದು. We should be good users of a language. And when English language is taught to you, the main purpose is to enable you, to make you good users of English. And in order to become good users of English, we should know what is good English. So, grammar is the science which says, which educates us the good English. So, grammar ಅನ್ನೋದು ಇಂಗ್ಲಿಷ್ ಭಾಷೆಯ ನಿಯಮಗಳನ್ನು, ರೀತಿ ನೀತಿಗಳನ್ನು ತಿಳಿಸಿಕೊಡುವ ವಿಜ್ಞಾನ. Why we should use grammar? To be good users of language. How we learn? ಈಗ ನೀಡಿದ ನಿಯಮಗಳ ಉದಾಹರಣೆಗಳನ್ನು ಅಥವಾ ನಿಯಮಗಳನ್ನು ಅರ್ಥ ಮಾಡಿಕೊಳ್ಳೋದ್ರ ಮೂಲಕ. ಸೊ ಕನ್ನಡ ಭಾಷೆಯಲ್ಲಿ ಕರ್ತೃ, ಕರ್ಮ, ಕ್ರಿಯಾ ಇದು ವಾಕ್ಯದ ಪ್ರಕಾರ. ಇಂಗ್ಲಿಷ್ ಭಾಷೆಯಲ್ಲಿ ಕರ್ತೃ, ಕ್ರಿಯಾ, ಕರ್ಮ ಅದು ಇಂಗ್ಲಿಷ್ ವಾಕ್ಯದ ಪ್ರಕಾರ. ಅದಷ್ಟೇ ಅಲ್ಲದೆ ಕನ್ನಡ ಭಾಷೆಯಲ್ಲಿ ಪ್ರತ್ಯಯಗಳಿರೋದ್ರಿಂದ ಅವುಗಳ ಸಹಾಯ ತಗೊಂಡು ರಾಮನು ರಾವಣನನ್ನು ಕೊಂದನು ಅನ್ನುವ ವಾಕ್ಯವನ್ನು ನಾವು ಮಾಡ್ತೇವೆ ಅಂತ. ಆದರೆ ಇಂಗ್ಲೀಷ್ನಲ್ಲಿ ಹಾಗಾಗೋದಿಲ್ಲ ಅಂತ ಹೇಳಿ ನಾನು ನಿಮಗೆ ಉದಾಹರಣೆಯ ಮೂಲಕ ಕೊಟ್ಟಿದ್ದೇನೆ. ಸೊ ಡಿಯರ್ ಸ್ಟೂಡೆಂಟ್ಸ್, ಐ ಬಿಲೀವ್ now you have understood what is subject and what is an object. Okay, right. So I hope you all stay safe and healthy at home. We'll meet with another video class on English grammar. Till then, goodbye. Thank you very much.